class we discussed about parliament, isn't it? Parliament ಅಂತಂದ್ರೆ ಏನು? People and the representatives. ಹಾಗೇನೆ why we need parliament ಇದೆಲ್ಲವೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ಸೊ ಇವಾಗ ವಾಟ್ ಈಸ್ ಪಾರ್ಲಿಮೆಂಟ್ ಆಗಿದ್ರೆ? It's an institution where all the major decisions that takes place. ಹೌದಲ್ವಾ? ಇದಕ್ಕೆ ಇನ್ನೊಂದು ಇಂಟ್ರೊಡಕ್ಷನ್ಸ್ ನಾವು ಏನು ಕೊಟ್ಟಿರುವಂತದ್ದು ಸುಪ್ರೀಂ ಲಾ ಮೇಕಿಂಗ್ ಇನ್ಸ್ಟಿಟ್ಯೂಷನ್ ಅಂತ ಅಂತೀವಿ ಪಾರ್ಲಿಮೆಂಟ್ ನ. ಹಾಗೆ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನು, ಒನ್ ಆಫ್ ದ ಕೀ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಪಾರ್ಲಿಮೆಂಟ್. ಹೌದಲ್ವಾ? ಇದನ್ನ ನಾವು ಪಾರ್ಲಿಮೆಂಟ್ ಬಗ್ಗೆ ಹೇಳಿದ್ವಿ. ಹಾಗೇನೇ ಪೀಪಲ್ ಅಂಡ್ ದ ರೆಪ್ರೆಸೆಂಟೇಟಿವ್ಸ್, ಸೊ ಅದರಲ್ಲಿ ಲೋಕಸಭಾ, ರಾಜ್ಯಸಭಾ ಈ ರೀತಿ ಎಲ್ಲವೂ ಕೂಡ ನಾವು ನೋಡಿದ್ವಿ, ಹೌದಲ್ವಾ? ಯಾವ ರೀತಿ ಎಲೆಕ್ಟ್ ಆಗುವಂಥದ್ದು ಇದೆಲ್ಲವುದನ್ನ. ಓಕೆ, ದ ನೆಕ್ಸ್ಟ್ ಥಿಂಗ್ ಈಸ್ ವಿ ಡಿಸ್ಕಸ್ಡ್ ಅಬೌಟ್ ರೋಲ್ ಅಥವಾ ಇನ್ನೊಂದೇನೋ ಫಂಕ್ಷನ್ಸ್ ಅಂತ ಕರಿಬಹುದು. ಫಂಕ್ಷನ್ಸ್ ಆಫ್ ಪಾರ್ಲಿಮೆಂಟ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಎಸ್ಟರ್ಡೇ, ಹೌದಲ್ವಾ? ಸೊ ವಾಟ್ ಆರ್ ದ ಮೇಜರ್ ಫಂಕ್ಷನ್ಸ್ ಆಗಿವೆ? ಎಸ್, ಫಸ್ಟ್ ಥಿಂಗ್ ಈಸ್ ಟು ಫಾರ್ಮ್ ನ್ಯಾಷನಲ್ ಗವರ್ಮೆಂಟ್. This is one of the major roles or else one of the major functions of parliament ಅಂತ ಅಂತೀವಿ. ಈಗ ಪಾರ್ಲಿಮೆಂಟ್ ನಲ್ಲಿ ಲೋಕಸಭಾ ಎಲೆಕ್ಷನ್ಸ್ ಆದ್ಮೇಲೆ ರೂಲಿಂಗ್ ಪಾರ್ಟಿಯನ್ನ ಫಾರ್ಮೇಶನ್ ಮಾಡಲೇಬೇಕು. ಗವರ್ಮೆಂಟ್ ಅನ್ನೋದೇ ರೂಲಿಂಗ್ ಪಾರ್ಟಿ ಅಂತ ನೆನ್ಪಿಟ್ಕೊಬೇಕು, ಗೊತ್ತಾಗ್ತಿದ್ಯಾ? ಸೊ ಇಫ್ ಐ ಸೇ ಗವರ್ಮೆಂಟ್ ಅಂತ ಅಂದ್ರೆ ಲೋಕಸಭಾದಲ್ಲಿರುವಂತಹ ರೂಲಿಂಗ್ ಪಾರ್ಟಿಯನ್ನ ನಾವು ಗವರ್ಮೆಂಟ್ ಅಂತೀವಿ, ತಿಳಿತಿದ್ಯಾ? ನಾಟ್ ಅಪೋಸಿಷನ್ ಪಾರ್ಟಿ. ಡಿಫ್ರೆನ್ಸ್ ಗೊತ್ತಿರುತ್ತಾನೆ ರೂಲಿಂಗ್ ಅಂಡ್ ಅಪೋಸಿಷನ್ ಅಲ್ಲಿ. ಈಗ ಸರ್ಕಾರ ಅಂತಾನೆ, ಈಗ ಸರ್ಕಾರ ಬಿತ್ತು ಅಂತಂದ್ರೆ ಅಪೋಸಿಷನ್ ಪಾರ್ಟಿಯಲ್ಲಿ ಇರೋರೆಲ್ಲ ರಿಸೈನ್ ಮಾಡ್ತಾರಾ? ಯಾರು ಮಾಡುವಂಥದ್ದು? ರೂಲಿಂಗ್ ಪಾರ್ಟಿಯಲ್ಲಿ ಇರೋರು. ಸೊ ವೆನ್ ಐ ಸೇ ಗವರ್ಮೆಂಟ್ ಇಟ್ ಈಸ್ ಓನ್ಲಿ ರೂಲಿಂಗ್ ಪಾರ್ಟಿ, ನಾಟ್ ಅಪೋಸಿಷನ್ ಪಾರ್ಟಿ. ಇದೆಲ್ಲವೂ ಕೂಡ ಮೈನ್ಯೂಟ್ ಥಿಂಗ್ಸ್ ದೇ ಮೈಟ್ ಆಸ್ಕ್ ಯು ಇನ್ ಯುವರ್ ಪ್ರಿಲಿಮ್ಸ್. ಅಂದ್ರೆ ಬೇಸಿಕ್ ಫೌಂಡೇಶನ್ ಚೆನ್ನಾಗಿರ್ಬೇಕಷ್ಟೇ, ಗೊತ್ತಾಗ್ತಿದ್ಯಾ? ಈಗ ಫಸ್ಟ್ ಈ ನ್ಯಾಷನಲ್ ಗವರ್ಮೆಂಟ್ ಅನ್ನ ಫಾರ್ಮೇಶನ್ ಮಾಡೋದಕ್ಕೆ ಏನ್ ಮಾಡ್ತಾರೆ? ದೇ ಕಂಡಕ್ಟ್ ಎಲೆಕ್ಷನ್ಸ್, ಹೌದಲ್ವಾ? ಟೇಕ್ ಆಫ್ ಪಾಯಿಂಟ್ ಆಫ್ ಡೆಮೋಕ್ರಸಿ ಅಂತ ಏನ್ ಹೇಳ್ತೀವಿ? ಸೊ ದಟ್ ಈಸ್ ದ ಐಡಿಯಾ ಆಫ್ ಕನ್ಸೆಂಟ್ ಅಂತ, ಹೌದಲ್ವಾ? ಯು ಹ್ಯಾವ್ ಟೇಕನ್ ಇಟ್ ಡೌನ್ ಅಲ್ವಾ? ಕನ್ಸೆಂಟ್ ಅಂತ ಅಂದ್ರಲ್ಲಿ ನಮಗೆ 3 ಬೇಸಿಕ್ ಇನ್ಫಾರ್ಮೇಶನ್ಸ್ ಗಳು ಬರ್ತಾ ಹೋಗ್ತಾವೆ. ಮೊದಲನೇದಾಗಿ ಡಿಸೈರ್, ನೆಕ್ಸ್ಟ್ ಒನ್ ಈಸ್ ಅಪೀಲ್, ನೆಕ್ಸ್ಟ್ ಒನ್ ಈಸ್ ಪಾರ್ಟಿಸಿಪೇಷನ್ ಆಫ್ ಪೀಪಲ್. ಡಿಸೈರ್ ಇಂದ ಹಲವಾರು ಜನ ಕ್ಯಾಂಡಿಡೇಟ್ಸ್ ಗಳು ಎಲೆಕ್ಷನ್ಸ್ ಗೆ ಕಂಟೆಸ್ಟ್ ಮಾಡ್ತಾರೆ. ಅದ್ರ ನಂತರ ಅಪ್ರೂವಲ್ ಸಿಗುತ್ತೆ ಪೀಪಲ್ ಗಳದು, ಯಾವುದರ ಮೂಲಕ? ಪಾರ್ಟಿಸಿಪೇಷನ್ ಆಫ್ ದ ಪೀಪಲ್ ಥ್ರೂ ಕ್ಯಾಸ್ಟಿಂಗ್ ವೋಟ್ಸ್. ದಟ್ ಈಸ್ ದಟ್ ಸಿಸ್ಟಮ್, ಕ್ಯಾಸ್ಟಿಂಗ್ ವೋಟ್ಸ್ ಸಿಸ್ಟಮ್ ನಾವೇನಂತ ಕರಿತೀವಿ? ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್, ಹೌದಲ್ವಾ? ಸೊ ಈವನ್ ದಿಸ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಈಸ್ ಒನ್ ಆಫ್ ದ ಫೀಚರ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್, ಹೌದಲ್ವಾ? ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂತ ಹೇಳಿದಾಗ ಸೊ ಅಲ್ಲಿ ಏನಾಗುತ್ತೆ? ನಾಮಿನಲ್ ಹೆಡ್ ಇರ್ತಾರೆ, ಎಕ್ಸಿಕ್ಯೂಟಿವ್ ಹೆಡ್ ಇರ್ತಾರೆ, ಹಾಗೇನೆ ಅವ್ರ ಜೊತೆಗೆ ಏನಿರ್ತಾರೆ? ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗಳು ಕೂಡ ಇರ್ತಾರೆ. ದೇ ಆರ್ ಆಲ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಪೀಪಲ್ ಥ್ರೂ ಯಾವುದು? ಎಲೆಕ್ಷನ್ಸ್. ಆ ಎಲೆಕ್ಷನ್ಸ್ ಗಳಲ್ಲಿ ಮೇನ್ ಪಾರ್ಟಿಸಿಪೆಂಟ್ಸ್ ಯಾರು? ಅಡಲ್ಟ್ಸ್ ಅಬೌವ್ 18 ಇಯರ್ಸ್ ಆಫ್ ಏಜ್ ಯಾರೆಲ್ಲ ಸಿಟಿಸನ್ಸ್ ಗಳು ಇರ್ತಾರೆ, ಸೊ ಅವರೆಲ್ಲರಿಗೂ ಕೂಡ ವೋಟಿಂಗ್ ರೈಟ್ಸ್ ಅನ್ನ ಪ್ರೊವೈಡ್ ಮಾಡಿರುವಂತದ್ದು, ತಿಳಿತಿದ್ಯಾ? ಸೊ ಈ ಸಿಸ್ಟಮ್ ನಾವೇನಂತ ಅಂತೀವಿ? ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಕರೆಯುವಂಥದ್ದು. ಸೊ ಈ ಎಲೆಕ್ಷನ್ಸ್ ಗಳೆಲ್ಲ ಆದ್ಮೇಲೆ ಸೊ ಐ ಸೆಡ್ ಇಡೀ ನೇಷನ್ ಅನ್ನ, ಈ ನೇಷನ್ ಅಲ್ಲಿ ವಿ ಹ್ಯಾವ್ ಸೋ ಮೆನಿ ಸ್ಟೇಟ್ಸ್, ಇಸಂಟ್ ಇಟ್? ಆ ಸ್ಟೇಟ್ಸ್ ಗಳೆಲ್ಲವೂ ಕೂಡ ಏನಾಗುತ್ತೆ? ಸ್ಮಾಲರ್ ಏರಿಯಾಸ್ ಆಗಿ ಡಿವೈಡ್ ಆಗುತ್ತೆ. ಆ ಏರಿಯಾಸ್ ಅನ್ನ ನಾವೇನಂತ ಅಂತೀವಿ? ವಾರ್ಡ್ಸ್ ಅಂತ, ಅಥವಾ ಇನ್ನೊಂದು ಕರಿತೇವೆ ಕಾನ್ಸ್ಟಿಟ್ಯೂಯೆನ್ಸಿ, ಗೊತ್ತಾಗ್ತಿದ್ಯಾ? ಸೊ ದಟ್ ಪರ್ಟಿಕ್ಯುಲರ್ ಏರಿಯಾ, ಸ್ಮಾಲ್ ಏರಿಯಾ ಏನಾಗಿ ಡಿವೈಡ್ ಆಗುತ್ತೆ, ಸೊ ದಟ್ ಏರಿಯಾ ಇಸ್ ಕಾಲ್ಡ್ ಆಸ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಕರೆಯುವಂಥದ್ದು. ಈ ಕಾನ್ಸ್ಟಿಟ್ಯೂಯೆನ್ಸಿ ಫಾರ್ಮೇಶನ್ ಆದ್ಮೇಲೆ ಅಲ್ಲಿ ಏನಾಗ್ತಾರೆ? ಈ ಡಿಸೈರ್ ಇಂದಾಗಿ ಕಂಟೆಸ್ಟೆಂಟ್ಸ್ ಗಳು ಎಲೆಕ್ಷನ್ಸ್ ಗೆ ಕಂಟೆಸ್ಟ್ ಅನ್ನ ಮಾಡ್ತಾರೆ, ಹೌದಲ್ವಾ? ಒಂದೊಂದು ಪಾರ್ಟಿಯಿಂದನೂ ಕೂಡ ಒಂದೊಂದು ಕಾನ್ಸ್ಟಿಟ್ಯೂಯೆನ್ಸಿಗೆ ಕ್ಯಾಂಡಿಡೇಟ್ಸ್ ಗಳು ಕಂಟೆಸ್ಟ್ ಅನ್ನ ಮಾಡ್ತಾರೆ. ನಂತರ ಎಲೆಕ್ಷನ್ಸ್ ಆಗುತ್ತೆ. ಸೊ ಆ ಎಲೆಕ್ಷನ್ಸ್ ಗಳೆಲ್ಲ ಆದ್ಮೇಲೆ ದಿಸ್ ಪಾರ್ಲಿಮೆಂಟ್ ಅಲ್ಲಿ ಇರುವಂತವರು ದೇ ಪ್ರಿಪೇರ್ ಅ ಲಿಸ್ಟ್ ಆಫ್ ವಿನ್ನಿಂಗ್ ಕ್ಯಾಂಡಿಡೇಟ್ಸ್ ಫ್ರಮ್ ದ ಪರ್ಟಿಕ್ಯುಲರ್ ಪಾರ್ಟೀಸ್, ತಿಳಿತಿದ್ಯಾ? ಸೊ ಎಲೆಕ್ಷನ್ಸ್ ಗಳಾದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಯೂಶಲಿ ಪಾರ್ಲಿಮೆಂಟ್ ಅಲ್ಲಿ ಸೊ ಒಂದು ಲಿಸ್ಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಅದರಲ್ಲಿ ಏನಂತಂದ್ರೆ ಯಾರೆಲ್ಲ ಕ್ಯಾಂಡಿಡೇಟ್ಸ್ ಗಳು ವಿನ್ ಆಗಿರ್ತಾರೆ ಎಲೆಕ್ಷನ್ಸ್ ಗಳಲ್ಲಿ, ಯಾವ ಪಾರ್ಟಿಯಿಂದ ಅಂತ ಅಂದ್ಬಿಟ್ಟು ಒಂದು ಲಿಸ್ಟ್ ಅನ್ನ ಪ್ರಿಪೇರ್ ಅನ್ನ ಮಾಡುವಂಥದ್ದು. ಈ ಲಿಸ್ಟ್ ಅನ್ನ ಅವರು ಕನ್ಸಿಡರೇಟ್ ಅನ್ನ ಮಾಡ್ಬಿಟ್ಟು ಯಾವ ಒಂದು ಪಾರ್ಟಿ ಮೋರ್ ದೆನ್ ಹಾಫ್ ಆಫ್ ದ ಸೀಟ್ಸ್ ಗಳಲ್ಲಿ
ಅಲ್ಲಿ ಗೆಲುವನ್ನ ಪಡ್ಕೊಂಡಿದೆ ಅಂತಹದನ್ನ ಏನ್ ಮಾಡ್ತಾರೆ ಮೆಜಾರಿಟಿ ಪಾರ್ಟಿ ಅಂತ ಹೇಳಿ ಕನ್ಸಿಡರೇಷನ್ ಅನ್ನ ಮಾಡಿ ಅದು ರೂಲಿಂಗ್ ಪಾರ್ಟಿಯಾಗಿ ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟು ಈ ಒಂದು ನ್ಯಾಷನಲ್ ಗವರ್ಮೆಂಟ್ ಅನ್ನ ಫಾರ್ಮೇಶನ್ ಮಾಡುವಂಥದ್ದು. ಇದು ನ್ಯಾಷನಲ್ ಗವರ್ಮೆಂಟ್ ಇಂದ ಪಾರ್ಲಿಮೆಂಟ್ ಅಲ್ಲಿ ಈ ರೀತಿ ಎಲೆಕ್ಷನ್ಸ್ ಗಳಾಗ್ತಿರುವಂಥದ್ದು. ಸೇಮ್ ವೇ ಇಟ್ ಹ್ಯಾಪನ್ಸ್ ಇನ್ ದ ಸ್ಟೇಟ್ ಗವರ್ಮೆಂಟ್ ಆಲ್ಸೋ. ಗೊತ್ತಾಗ್ತಿದ್ಯಾ? ಅದು ಪಾರ್ಲಿಮೆಂಟ್ ನ್ಯಾಷನಲ್ ಅಲ್ಲಿ ನಾವು ಸ್ಪೀಕಿಂಗ್ ಅಂದ್ರೆ ನಾನು ಅದನ್ನೇ ಹೇಳಿದ್ದು ಪಾಲಿಟಿ ಅಂತಂದಾಗ ಯು ಹ್ಯಾವ್ ಟು ಕಂಪೇರ್ ಅಂಡ್ ರೀಡ್. ಗೊತ್ತಾಗ್ತಿದ್ಯಾ? ಸೊ ಅವಾಗ್ಲೇನೆ ಇಫ್ ಯು ನೋ ಒನ್ ಆಲ್ಸೋ ಯು ಕ್ಯಾನ್ ಈಸಿಲಿ ಟ್ಯಾಕಲ್ ದ ಅದರ್ ಥಿಂಗ್ ಕಾನ್ಸೆಪ್ಟ್ ಅನ್ನ. ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಪಾರ್ಲಿಮೆಂಟ್ ಬಗ್ಗೆ ಮಾತಾಡ್ತೀವಿ, ವೆರಾಸ್ ಸ್ಟೇಟ್ ಬಂದಾಗ ನಾವು ಸ್ಟೇಟ್ ಲೆಜಿಸ್ಲೇಚರ್ಸ್ ಬಗ್ಗೆ ಮಾತಾಡ್ತೀವಿ. ತಿಳಿತಿದ್ಯಾ? ಸೊ ದ ಮೇಜರ್ ಡಿಫರೆನ್ಸ್. ಸೊ ಯೂಶಲಿ ಇಲ್ಲಿ ನ್ಯಾಷನಲ್ ಸ್ಟೇಟ್ ಅಂತ ನಾವು ತಿಳ್ಕೊಂಡ್ರೆ ಸೊ ಹಿಯರ್ ಇಟ್ ಈಸ್ ಕಾಲ್ಡ್ ಆಸ್ ಪಾರ್ಲಿಮೆಂಟ್, ಹಿಯರ್ ಇಟ್ ಈಸ್ ಕಾಲ್ಡ್ ಆಸ್ ಸ್ಟೇಟ್ ಲೆಜಿಸ್ಲೇಚರ್ಸ್ ಅಂತ ಅಂತೀವಿ. ಎರಡೂ ಕಡೆನೂ ಕೂಡ ಎಲೆಕ್ಷನ್ಸ್ ಗಳು ಕಂಡಕ್ಟ್ ಆಗುತ್ತೆ. ಸೊ ಇಲ್ಲಿ ಲೋಕಸಭಾ ಇಸ್ ದ ಮೇನ್ ಥಿಂಗ್, ಇಲ್ಲಿ ರೂಲಿಂಗ್ ಪಾರ್ಟಿ ಅಪೋಸಿಷನ್ ಪಾರ್ಟಿ ಇರುವಂತದ್ದು, ಇಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಗೊತ್ತಾಗ್ತಿದ್ಯಾ? ನಂತರ ಇನ್ನೊಂದು ಬರೋದಿದ್ರೆ ಇಲ್ಲಿ ನ್ಯಾಷನಲ್ ಗವರ್ಮೆಂಟ್ ಅಂದ್ರೆ ಮೋರ್ ದೆನ್ ಹಾಫ್ ಆಫ್ ದ ಕಾನ್ಸ್ಟಿಟ್ಯೂನ್ಸೀಸ್ ಗಳನ್ನ ಒಂದು ಪಾರ್ಟಿ ಗೆದ್ದಿದ್ರೆ ಸೊ ದಟ್ ಈಸ್ ಇದರಲ್ಲಿ ಮೋರ್ ದೆನ್ ಯೂಶಲಿ ಹಾಫ್ ಅಂತ ಕನ್ಸಿಡರ್ ಮಾಡೋದು. ದಟ್ ಈಸ್ ಸಿಂಪಲ್ ಮೆಜಾರಿಟಿ ಅಂತ ಅಂತೀವಿ. ಮೆಜಾರಿಟಿಯಲ್ಲೂ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್, ಬಟ್ ನಿಮಗೆ ಇಲ್ಲಿ ಬೇಸಿಕ್ ಆಗಿ NCERT ರಿಲೇಟೆಡ್ ಹೋಗೋದಾದ್ರೆ ಸೊ ದಿಸ್ ಈಸ್ ಸಿಂಪಲ್ ಮೆಜಾರಿಟಿ ಅಷ್ಟೇ. ಅಂದ್ರೆ ಮೋರ್ ದೆನ್ ಹಾಫ್ ಆಫ್ ದ ಪೀಪಲ್, ಮೋರ್ ದೆನ್ ಹಾಫ್ ಆಫ್ ದ ಕಾನ್ಸ್ಟಿಟ್ಯೂನ್ಸೀಸ್ ಅಲ್ಲಿ ಆ ಪರ್ಟಿಕ್ಯುಲರ್ ಪಾರ್ಟಿ ವಿನ್ ಅನ್ನ ಪಡ್ಕೊಂಡಿರ್ಬೇಕು, ವಿನ್ ಆಗಿರ್ಬೇಕು. ಗೊತ್ತಾಗ್ತಿದ್ಯಾ? ಆವಾಗ ಅದು ನ್ಯಾಷನಲ್ ಲೆವೆಲ್ ನಲ್ಲಿ ನ್ಯಾಷನಲ್ ಗವರ್ಮೆಂಟ್ ಅನ್ನ ಫಾರ್ಮೇಶನ್ ಮಾಡುತ್ತೆ, ಸ್ಟೇಟ್ ಲೆವೆಲ್ ನಲ್ಲಿ ಸ್ಟೇಟ್ ಗವರ್ಮೆಂಟ್ ಅನ್ನ ಫಾರ್ಮೇಶನ್ ಮಾಡುವಂಥದ್ದು. ಗೊತ್ತಾಗ್ತಿದ್ಯಾ ಡಿಫ್ರೆನ್ಸ್? ಎರಡೂ ಕೂಡ ನಡೆಯುತ್ತೆ, ಬಟ್ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಡೆಯುತ್ತೆ, ಸ್ಟೇಟ್ ಲೆವೆಲ್ ನಲ್ಲಿ ಲೆಜಿಸ್ಲೇಚರ್ಸ್ ನಲ್ಲಿ ನಡೆಯುವಂಥದ್ದು. ಕ್ಲಿಯರಾ? ಸೊ ಕಂಪೇರ್ ಮಾಡ್ಕೊಂಡು ಹೋದಂಥದ್ದು. ಇವಾಗ ದಟ್ ಈಸ್ ದ ಫಸ್ಟ್ ಥಿಂಗ್. ಈಗ ಇಲ್ಲಿ ಲೋಕಸಭಾದಲ್ಲಿ ನಾವು ನೋಡಿದ್ರೆ ಯೂಶಲಿ 545 ಅಂತ ಅಂತೀವಿ ಅಲ್ವಾ ಮೆಂಬರ್ಸ್ಗಳು ಯೂಶಲಿ ಅನ್ನೋವಂಥದ್ದು. ಸೊ ಈಗ ಲೋಕಸಭಾದಲ್ಲಿ ಈಗ ಮೋರ್ ದನ್ 272 ಕಾನ್ಸ್ಟಿಟ್ಯೂನ್ಸೀಸ್ ಅಥವಾ ಈ ಮೆಂಬರ್ಸ್ ಗಳು ಏನಾದ್ರು ಸೆಲೆಕ್ಟ್ ಆದ್ರು ಅಂತಂದ್ರೆ ಅದನ್ನ ನಾವೇನ್ ಮಾಡ್ತೀವಿ ರೂಲಿಂಗ್ ಪಾರ್ಟಿ ಅಂತ ಹೇಳಿ ಕನ್ಸಿಡರ್ ಮಾಡುವಂಥದ್ದು. ದಟ್ ಈಸ್ ಮೆಜಾರಿಟಿ ಫಾರ್ಮೇಶನ್ ಆಗಿದೆ ಅಂತ ಹೇಳಿ. ಕ್ಲಿಯರಾ? ಮೆಜಾರಿಟಿ ಜಸ್ಟ್ ಸಿಂಪಲ್ ಆಗಿ ತಿಳ್ಕೊಬೇಕಾಗಿರೋದು ಹಾಫ್ ಆಫ್ ದ ಕಾನ್ಸ್ಟಿಟ್ಯೂನ್ಸೀಸ್ ಗೆದ್ರೆ ಸೊ ದಟ್ ಈಸ್ ಕನ್ಸಿಡರ್ಡ್ ಟು ಬಿ ದ ಮೇಜರ್ ಪಾರ್ಟಿ ಆರ್ ಎಸ್ ಮೆಜಾರಿಟಿ ಪಾರ್ಟಿ. ಇನ್ನ ಮಿಕ್ಕಂತಹ ಪಾರ್ಟೀಸ್ ಗಳು ಇರುತ್ತೆ ಅಲ್ವಾ, ಒಂದು ಮಾತ್ರ ಮೆಜಾರಿಟಿ ಪಾರ್ಟಿ ಆಗೋದಕ್ಕೆ ಸಾಧ್ಯ, ಹೌದಾ? ಸೊ ಇನ್ನು ಮಿಕ್ಕಂತಹ ಪಾರ್ಟೀಸ್ ಗಳು ಯಾವ್ದಿರುತ್ತೆ ಸೊ ಅದೆಲ್ಲವೂ ಕೂಡ ಒಟ್ಟಿಗೆ ಸೇರಿಸಿ ಅದನ್ನ ನಾವೇನಂತ ಅಂತೀವಿ ಅಪೋಸಿಷನ್ ಪಾರ್ಟಿ ಅಂತ ಅಂತೀವಿ. ಅಂಡ್ ದಿಸ್ ಯು ಹ್ಯಾವ್ ಟು ನೋ ಅಪೋಸಿಷನ್ ಪಾರ್ಟಿ ಈಸ್ ದ ಲಾರ್ಜೆಸ್ಟ್ ಪಾರ್ಟಿ ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ? ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಿಮಗೆ ಗೊತ್ತಿರೋಂಥದ್ದು, ಗೊತ್ತಿರಬೇಕಾಗಿರುವಂಥದ್ದು. ಅಪೋಸಿಷನ್ ಪಾರ್ಟಿ ನಾವು ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ದ ಲಾರ್ಜೆಸ್ಟ್ ಪಾರ್ಟಿ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ನಿಮಗೆ ರೂಲಿಂಗ್ ಪಾರ್ಟಿ ನೋಡಿದಾಗ ಜಸ್ಟ್ ಒಂದು ಪಾರ್ಟಿ ಮಾತ್ರ ಫಾರ್ಮೇಶನ್ ಆಗಿರುತ್ತೆ, ಹೌದಲ್ವಾ? ಒಂದು ಪಾರ್ಟಿಯಿಂದ ರೂಲಿಂಗ್ ಪಾರ್ಟಿ ಆಗಿರುವಂಥದ್ದು. ಬಟ್ ಅಪೋಸಿಷನ್ ಪಾರ್ಟಿ ಅಂತಂದ್ರೆ ಎಲ್ಲಾ ಸೋತಿದ್ದಂತಹ ಪಾರ್ಟೀಸ್ಗಳು ಕೂಡ ಸೇರಿ ಆಗಿರುವಂಥದ್ದೇ ಅಪೋಸಿಷನ್ ಪಾರ್ಟಿ. ಗೊತ್ತಾಗ್ತಿದ್ಯಾ? ನಂಬರ್ ಹಾಕಿದ್ರೆ ಯಾವ್ದ್ರ ಜಾಸ್ತಿ ಇರುವಂಥದ್ದು ಅಪೋಸಿಷನ್ ಪಾರ್ಟಿ. ಹಾಗಾಗಿ ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ದ ಲಾರ್ಜೆಸ್ಟ್ ಪಾರ್ಟಿ ಅಂತ ಅಂತೀವಿ. ಕ್ಲಿಯರಾ? ಓಕೆ. ಇವಾಗ ಒಂದು ಮೆಜಾರಿಟಿ ಪಾರ್ಟಿ ಹಾಗೆ ಅಪೋಸಿಷನ್ ಪಾರ್ಟಿ ಅಂತೀವಿ. ಇಲ್ಲಿ ಯಾವ್ದು ಮೆಜಾರಿಟಿ ಪಾರ್ಟಿ ಆಗಿರುತ್ತೆ ಸೊ ದಿಸ್ ಫಾರ್ಮ್ಸ್ ನ್ಯಾಷನಲ್ ಗವರ್ಮೆಂಟ್ ಅಂಡ್ ಆಲ್ಸೋ ಈ ಪಾರ್ಟಿನ ನಾವೇನಂತ ಅಂತೀವಿ ಇನ್ನೊಂದು ನೇಮಲ್ಲಿ ರೂಲಿಂಗ್ ಪಾರ್ಟಿ. ಅಂಡ್ ದಿಸ್ ಪಾರ್ಟಿ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಫಾರ್ಮೇಶನ್ ಆಫ್ ಗವರ್ಮೆಂಟ್. ನೆನಪಿರ್ಲಿ, ಕೆಲವೊಂದ್ಸತಿ ಏನ್ ಮಾಡ್ತಾನೆ ಅಂತಂದ್ರೆ ಕ್ಲಿಮ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಫಾರ್ಮ್ಸ್ ದ ಗವರ್ಮೆಂಟ್ ಅಂತ ಕೇಳ್ತಾನೆ. ನಿಮಗೆ ಆಪ್ಷನ್ಸ್ ಏನ್ ಕೊಡ್ಬೋದು? ರೂಲಿಂಗ್, ಆಪೋಸಿಷನ್, ಕೋವಲಿಷನ್, ಇನ್ನೊಂದು ನನ್ ಆಫ್ ದ ಎಬೋ ಅಂತ ಕೊಡ್ತಾನೆ. ಸಮ್ಟೈಮ್ಸ್ ನಮಗೆ ಏನ್ ಕನ್ಫ್ಯೂಷನ್ ಆಗುತ್ತೆ ಅಂತಂದ್ರೆ ಯೂಶಲಿ ನಾನು ಗವರ್ಮೆಂಟ್ ಅಂತ ಅಂದಾಗ ರೂಲಿಂಗ್ ಪಾರ್ಟಿನೂ ಇರುತ್ತೆ ಅಪೋಸಿಷನ್ ಪಾರ್ಟಿನೂ ಇರುತ್ತೆ ಅಂತ ಜನರಲ್ ಆಗಿ ನಮಗೆ ಮೈಂಡಿಗೆ ಬರೋದು, ಹೌದಾ ಅಲ್ವಾ? isn't it ಕನ್ಫ್ಯೂಸ್ ಆಗುತ್ತಾ ಇಲ್ವೋ ರೂಲಿಂಗ್ ಅಂಡ್ ಅಪೋಸಿಷನ್ ಅಂತ ಅಂದ್ಬಿಟ್ಟು? ಬಟ್ ದಟ್ ಈಸ್ ನಾಟ್ ಟ್ರೂ. ಹಿಯರ್ ರೂಲಿಂಗ್ ಪಾರ್ಟಿನೇ ಗವರ್ಮೆಂಟ್ ಫಾರ್ಮೇಶನ್ ಮಾಡ್ತಿರೋದ್ರಿಂದ ಗವರ್ಮೆಂಟ್ ಕನ್ಸಿಸ್ಟ್ ಆಫ್ ಓನ್ಲಿ ಯಾವುದು ರೂಲಿಂಗ್ ಪಾರ್ಟಿ. ಗೊತ್ತಾಗ್ತಿದ್ಯಾ? ಸರ್ ನಿಮಗೆ ಅದು ಗೊತ್ತಾಗ್ತಿಲ್ಲ, ನಮಗೆ ಸಮ್ಟೈಮ್ಸ್ ಕನ್ಫ್ಯೂಸ್ ಆಗ್ತಿದೆ ಅಂದ್ರೆ ಜಸ್ಟ್ ರಿಮೆಂಬರ್ ಒನ್ ಥಿಂಗ್, ಒಂದನ್ನ ನೆನ್ಪಿಟ್ಕೊಳ್ಳಿ. ಈಗ ನೋ ಕಾನ್ಫಿಡೆನ್ಸ್ ಮೋಷನ್ ನ ಅದೇನಾದ್ರೂ ಪಾಸ್ ಮಾಡಿದೆ ಅಂದ್ರೆ ಇವಾಗ ಆ ಒಂದು ರೂಲಿಂಗ್ ಪಾರ್ಟಿಯಲ್ಲಿ ಇರುವಂತಹ ಮೆಂಬರ್ಸ್ಗಳು ಆ ಸರ್ಕಾರವನ್ನ ಉರುಳಿಸಬಹುದು. ಗೊತ್ತಾಗ್ತಿದ್ಯಾ? ಅಂದ್ರೆ ಅಲ್ಲಿ ಒಂದು ಮೋಷನ್ ಅಂದ್ರೆ ಒಂದು ಅಪೀಲ್ ಅನ್ನ ಅಥವಾ ಒಂದು ರಿಕ್ವೆಸ್ಟ್ ಅನ್ನ ಪಾಸ್ ಮಾಡಿ, ಏನಂತ, ನಮಗೆ ನಮ್ಮ ನಾಯಕನ ಮೇಲೆ ಯಾವುದೇ ರೀತಿಯಾದಂತಹ ನಂಬಿಕೆ ಇಲ್ಲ, ದಟ್ ಈಸ್ ವೈ ಕಾನ್ಫಿಡೆನ್ಸ್ ಇಲ್ಲ, ದಟ್ ಈಸ್ ಕಾಲ್ಡ್ ಆಸ್ ನೋ ಕಾನ್ಫಿಡೆನ್ಸ್ ಮೋಷನ್. ಗೊತ್ತಾಗ್ತಿದ್ಯಾ? ಅಂದ್ರೆ ರೂಲಿಂಗ್ ಪಾರ್ಟಿಯಲ್ಲಿರುವಂತಹ ಜನರೇನೆ ಆ ರೂಲಿಂಗ್ ಪಾರ್ಟಿಯನ್ನ ಉರುಳಿಸಬಹುದು, ದಟ್ ಗವರ್ಮೆಂಟ್ ಅನ್ನ.
ಸೊ ಇವಾಗ ಈ ರೀತಿಯಾದಂತಹ ಮೋಷನ್ ಅನ್ನ ಪಾಸ್ ಮಾಡಿದಾಗ ಅಲ್ಲಿ ರೂಲಿಂಗ್ ಪಾರ್ಟಿ ಮಾತ್ರ ತಾನೇ ಡೆಸ್ಟ್ರಾಯ್ ಆಗುವಂಥದ್ದು, ಆ ಸರ್ಕಾರ ಮಾತ್ರ ತಾನೇ ಉರುಳುವಂಥದ್ದು, ಅಪೋಸಿಷನ್ ಪಾರ್ಟಿ ಅವರಿಗೆ ಏನಾದ್ರು ಅಫೆಕ್ಟ್ ಮಾಡುತ್ತದು? ನೋ. ದಟ್ಸ್ ವೈ ಹಿಯರ್ ಗವರ್ಮೆಂಟ್ ಅಂತ ಅಂದಾಗ ಜಸ್ಟ್ ವಿ ಕಾಲ್ ಇಟ್ ಆಸ್ ರೂಲಿಂಗ್ ಪಾರ್ಟಿ. ಗೊತ್ತಾಗ್ತಿದೆಯಾ ಯಾವ್ಯಾವ ರೀತಿ ಸಿಂಪಲ್ ಮ್ಯಾಟರ್ಸ್ ಗಳು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಬಿಟ್ಟು. ಬಟ್ ಸಮಟೈಮ್ಸ್ ವಿ ಗೆಟ್ ಕನ್ಫ್ಯೂಸ್ ಇನ್ ದೀಸ್ ಸ್ಮಾಲ್ ಮ್ಯಾಟರ್ಸ್. ಕ್ಲಿಯರ್? ಓಕೆ. ಈಗ ನ್ಯಾಷನಲ್ ಗವರ್ಮೆಂಟ್ ಯಾವ ರೀತಿ ಫಾರ್ಮೇಷನ್ ಆಯ್ತು, ಸೊ ದಟ್ ಅದ್ರ ಬಗ್ಗೆ ಇವಾಗ ನೋಡಿದ್ವಿ. ಇವಾಗ ಸೆಕೆಂಡ್ ಇಂಪಾರ್ಟೆಂಟ್ ಫಂಕ್ಷನ್ ಇದೆ. ಸೊ ಏನು? ಟು ಕಂಟ್ರೋಲ್, ಗೈಡ್ ಅಂಡ್ ಇನ್ಫಾರ್ಮ್ ದ ಹೌದಾ? ಅಂದ್ರೆ ಇಲ್ಲಿ ನಾವು ನೋಡಿರೋ ಹಾಗೆ ಸೊ ಯಾವ್ದಾವ್ದಿದೆ? ಸೊ ರೂಲಿಂಗ್ ಪಾರ್ಟಿ ಇದೆ, ಅಪೋಸಿಷನ್ ಪಾರ್ಟಿ ಇದೆ. ಇಲ್ಲಿ ಅಪೋಸಿಷನ್ ಪಾರ್ಟಿಯ ಮೇನ್ ವರ್ಕ್ ಏನು? ಕ್ರಿಟಿಸೈಸ್ ಮಾಡುವಂಥದ್ದು ರೂಲಿಂಗ್ ಪಾರ್ಟಿಯನ್ನ. ಅಂದ್ರೆ ಇಲ್ಲಿ ಅಪೋಸಿಷನ್ ಪಾರ್ಟಿ ನಮಗೆ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಇಲ್ಲಿ ರೂಲಿಂಗ್ ಪಾರ್ಟಿಗೆ ಯಾರು ಕೂಡ ನೀನು ತಪ್ಪು ಮಾಡ್ತಿದ್ಯಾ ಅಥವಾ ಕ್ವೆಶ್ಚನ್ ಮಾಡೋದು ಯಾರು ಇಲ್ಲ ಅಂತ ಅಂದ್ರೆ ದೇ ಕ್ಯಾನ್ ಡೂ ಆರ್ಬಿಟ್ರರಿ ಥಿಂಗ್ಸ್. ಹೌದಲ್ವಾ? ರ್ಯಾಂಡಮ್ ಆಗಿ ಅವರಿಗೆ ಬೇಕಾದಂತಹ ಥಿಂಗ್ಸ್ ಗಳನ್ನ ಮಾಡ್ಬೋದು. ಹೌದಾ ಇಲ್ವಾ? ಸೊ ರೂಲಿಂಗ್ ಪಾರ್ಟಿಯಲ್ಲಿ ಬಟ್ ಇಫ್ ದೇರ್ ಈಸ್ ಸಮ್ ಕಂಟ್ರೋಲ್ ಓವರ್ ದೆ, ಅವರಿಗೆ ರೂಲಿಂಗ್ ಪಾರ್ಟಿ ಅವ್ರ ಮೇಲೆ ಓಕೆ ನಮ್ಮ ಮೇಲೂ ಕೂಡ ಯಾರಾದ್ರೂ ಮಾನಿಟರ್ ಮಾಡ್ತಿದಾರಪ್ಪ, ಸೂಪರ್ವೈಸ್ ಮಾಡೋದಕ್ಕೆ ಯಾರಾದ್ರೂ ಇದ್ದಾರೆ ಅಂತಂದಾಗ ಅದಕ್ಕೆ ಭಯ ಉಟ್ಕೊಳ್ಳುತ್ತೆ ಅಲ್ವಾ? ಹೌದಾ ಇಲ್ವಾ? ಸೊ ಹಾಗಾಗಿ ಅಪೋಸಿಷನ್ ಪಾರ್ಟಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕ್ರಿಟಿಸೈಸಿಂಗ್ ದ ರೂಲಿಂಗ್ ಪಾರ್ಟಿ ಅಬೌಟ್ ಇಟ್ಸ್ ಆಕ್ಟಿವಿಟೀಸ್. ರೂಲಿಂಗ್ ಪಾರ್ಟಿ ಮಾಡುವಂತಹ ಪ್ರತಿಯೊಂದು ಆಕ್ಟಿವಿಟೀಸ್ ಚಟುವಟಿಕೆಯಲ್ಲೂ ಕೂಡ ಈ ಒಂದು ಅಪೋಸಿಷನ್ ಪಾರ್ಟಿ ಒಂದು ಕಣ್ಣನ್ನ ಇಟ್ಟಿರುತ್ತೆ. ಸೊ ಐ ಕ್ಯಾನ್ ಸೇ ಹಿಯರ್ ಅಪೋಸಿಷನ್ ಪಾರ್ಟಿ ಈಸ್ ದ ವಾಚ್ ಡಾಗ್ ಆಫ್ ರೂಲಿಂಗ್ ಪಾರ್ಟಿ ಅಂತ ಅಂತೀವಿ. ವಾಚ್ ಡಾಗ್ ಅಂತ ಅಂದ್ರೆ ಇಟ್ ಈಸ್ ಜಸ್ಟ್ ಗಾರ್ಡಿಯನ್ ತರ, ಸೆಕ್ಯೂರಿಟಿ ಗಾರ್ಡ್ ಇದ್ದಾಗ. ಕ್ಲಿಯರಾ? ಸೊ ದಟ್ ಈಸ್ ಆಲ್ ಅಬೌಟ್ ದಿಸ್ ಕಂಟ್ರೋಲ್, ಗೈಡ್ ಅಂಡ್ ಇನ್ಫಾರ್ಮ್ ದ ಗವರ್ಮೆಂಟ್. ಸೆಷನ್ಸ್ ಗಳಂತ ಮಾಡೋದು ಅದಕ್ಕೆ ಅಲ್ವಾ? ಕ್ವೆಶ್ಚನ್ ಅವರ್ ಅಂತ ಮಾಡೋದು ಅದಕ್ಕೆ ಅಲ್ವಾ? ಇಲ್ಲಿ ಏನ್ ಮಾಡ್ತಾರೆ, ಯಾವ್ದಾದ್ರು ಒಂದು ಇಶ್ಯೂಸ್ ಅನ್ನ ತಗೊಂಡ್ಬಿಟ್ಟು ಸೊ ಆ ಏರಿಯಾಗೆ ಅಥವಾ ಕಂಟ್ರಿ ರಿಲೇಟೆಡ್ ಅದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡುವಂತದ್ದು. ಸೊ ಅವಾಗ ಏನ್ ಮಾಡ್ತಾರೆ, ಅಪೋಸಿಷನ್ ಪಾರ್ಟಿಗೆ ರೂಲಿಂಗ್ ಪಾರ್ಟಿಯ ಮೇಲೆ ಯಾವ್ದಾದ್ರು ಬೇಸರ ಆಗುವಂತಹ ಸಂಗತಿ ಇದೆ, ಅಟ್ ದಟ್ ಟೈಮ್ ದೇ ಆರ್ ಗೋಯಿಂಗ್ ಟು ಸ್ಪೀಕ್ ಆಫ್. ಹೌದಲ್ವಾ? ಅಟ್ ದಟ್ ಟೈಮ್ ದೇ ವಿಲ್ ಸ್ಪೀಕ್ ಔಟ್ ಈಚ್ ಅಂಡ್ ಎವ್ರಿಥಿಂಗ್. ಸೊ ದಿಸ್ ವೇ ಏನ್ ಮಾಡುತ್ತೆ ಅಂತಂದ್ರೆ ಗೌರ್ಮೆಂಟ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಹಾಗೆ ನೀವು ಈ ರೀತಿಯಲ್ಲ ಆ ರೀತಿ ಅಂತ ಗೈಡ್ ಅನ್ನ ಕೊಟ್ಬಿಟ್ಟು ಇನ್ಫಾರ್ಮ್ ಅನ್ನ ಮಾಡುವಂತದ್ದು ಗೌರ್ಮೆಂಟ್. ಕ್ಲಿಯರ್? ಪಾರ್ಲಿಮೆಂಟ್. ನೆಕ್ಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯಾವುದು? ಹೌದಾ? ಲಾ ಮೇಕಿಂಗ್. ಲಾ ಮೇಕಿಂಗ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಹಿಯರ್. ಅಂಡ್ ಆಲ್ಸೋ ನಮಗೆ ನೀವು ನೋಡಿರೋ ಹಾಗೆ ಸೊ ಪಾರ್ಲಿಮೆಂಟ್ ಅನ್ನು ನಾವು ಸುಪ್ರೀಂ ಲಾ ಮೇಕಿಂಗ್ ಇನ್ಸ್ಟಿಟ್ಯೂಷನ್ ಅಂತಾನೆ ಡಿಫೈನ್ ಮಾಡಿದೀವಿ. ಫಸ್ಟ್ ಯಾವುದೇ ಒಂದು ಮೇಜರ್ ಲಾ ಬರಬೇಕು ಅಂತ ಅಂದ್ರೂ ಕೂಡ ಸೊ ಅದನ್ನ ಯಾವುದು ಕ್ಯಾರಿ ಔಟ್ ಮಾಡುವಂತದ್ದು? ಪಾರ್ಲಿಮೆಂಟ್. ಸೊ ಅದು ಸೆಂಟ್ರಲ್ ಲೆವೆಲ್ ಲಾ ನಲ್ಲಿ ಇದ್ರೆ ಮಾತ್ರ. ಬಟ್ ವೆನ್ ವಿ ಸ್ಪೀಕ್ ಆಫ್ ಸ್ಟೇಟ್ ಲೆವೆಲ್ ನಲ್ಲಿ ಇಟ್ ಈಸ್ ಲೆಜಿಸ್ಲೇಚರ್. ಸ್ಟೇಟ್ ಲಾಸ್ಗಳು ಅಂತಾನೂ ಇರುತ್ತೆ, ಸೆಂಟ್ರಲ್ ಲಾಸ್ಗಳು ಅಂತಾನೂ ಇರುತ್ತಲ್ವಾ? ಹೌದಾ ಅಲ್ವಾ? ಸೆಂಟ್ರಲ್ ಲಾಸ್ಗಳಿದೆ, ವಿ ಹ್ಯಾವ್ ಸ್ಟೇಟ್ ಲಾಸ್. ಬಟ್ ಹಿಯರ್ ಸೆಂಟ್ರಲ್ ಲಾಸ್ ಬಂದಾಗ ಅದು ಪಾರ್ಲಿಮೆಂಟ್ ನಲ್ಲಿ ಇಂಪ್ಲಿಮೆಂಟ್ ಆಗುವಂತದ್ದು. ನಂತರ ಸ್ಟೇಟ್ ಲೆಜಿಸ್ಲೇಚರ್ ನಲ್ಲಿ ಸ್ಟೇಟ್ ಲಾಸ್ಗಳು ಇಂಪ್ಲಿಮೆಂಟ್ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಇಲ್ಲಿ ನಿಮಗೆ ಏನ್ ಗೊತ್ತಿರಬೇಕು ಅಂತಂದ್ರೆ, ಈಗ ಸಮಟೈಮ್ಸ್ ಯಾವ್ದಾದ್ರು ಒಂದು ಸಬ್ಜೆಕ್ಟಿಗೆ ಅಥವಾ ಮ್ಯಾಟರಿಗೆ ಸೆಂಟರ್ ಲಾಸ್ ಅಂಡ್ ಸ್ಟೇಟ್ ಲಾಸ್ಗಳ ನಡುವೆ ಏನಾದ್ರೂ ಜಗಳ ಆಯ್ತು ಅಥವಾ ಯಾವ್ದು ಸುಪೀರಿಯರ್ ಅಥವಾ ಯಾವ್ದು ಇನ್ಫೀರಿಯರ್ ಅಂತ ನೋಡಿದ್ರೆ ಅದರಲ್ಲಿ ಸೆಂಟ್ರಲ್ ಲಾಸ್ಗಳೇ ಗೆಲ್ಲುವಂಥದ್ದು. ಇದು ಗೊತ್ತಿರಬೇಕು. ಇಫ್ ದೇರ್ ಈಸ್ ಸಮಥಿಂಗ್ ದಟ್ ಹ್ಯಾಪನ್ಸ್ ಬಿಟ್ವೀನ್ ಸೆಂಟ್ರಲ್ ಲಾ ಅಂಡ್ ದ ಸ್ಟೇಟ್ ಲಾ, ದೆನ್ ದ ಸ್ಟೇಟ್ ಲಾ ಪ್ರಿವೈಲ್ಸ್ ಅಂತ ಅಂತೀವಿ. ಪ್ರಿವೈಲ್ಸ್ ಅಂತಂದ್ರೆ ಸ್ಟೇಟ್ ಲಾನೇ ಮೇಲ್ಗೈಯನ್ನ ಪಡ್ಕೊಳ್ಳುವಂಥದ್ದು. ಅಂದ್ರೆ ಇಲ್ಲಿ ಸ್ಟೇಟ್ ಲಾ ಪ್ರಿವೈಲ್ ಆಗೋದಿಲ್ಲ ಇಫ್ ಇನ್ ಕೇಸ್ ಅವ್ರ ಎರಡರ ನಡುವೆ ಜಗಳ ಬಂದರೆ. ಕ್ಲಿಯರಾ? ದಿಸ್ ಈಸ್ ಆಲ್ ಅಬೌಟ್ ದ ಮೇಜರ್ ಫಂಕ್ಷನ್ಸ್ ಆಫ್ ಪಾರ್ಲಿಮೆಂಟ್. ಇದನ್ನ ನೀವು ಮತ್ತೆ ಇನ್ನೊಂದ್ಸತಿ ಹೋಗ್ಬಿಟ್ಟು ಓದೋ ಅವಶ್ಯಕತೆ ಇದೆಯಾ? ಇವಾಗ ಪಾಯಿಂಟ್ಸ್ ವೈಸ್ ಅಗೇನ್ ಐ ಆಮ್ ರಿವೈಸಿಂಗ್ ದ ನೆಕ್ಸ್ಟ್ ಕ್ಲಾಸ್. ನಾನು ಏನ್ ಮಾಡಿರ್ತೀನಿ ಅಂತ ಅಂದ್ಬಿಟ್ಟು. ಹೌದಾ ಅಲ್ವಾ? ಸೊ ದಟ್ ಮೀನ್ಸ್ ಹಿಯರ್ ಓನ್ಲಿ ಯು ಕ್ಯಾನ್ ವೆಲ್ ಪ್ರಿಪೇರ್ಡ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಗೊತ್ತಾಗ್ತಿದ್ಯಾ? ಸೊ ಹಾಗಾಗಿ ಡೋಂಟ್ ಜಸ್ಟ್ ಥಿಂಕ್ ಐ ಕ್ಯಾನ್ ಡೂ ಬೆಟರ್ ಅಟ್ ಹೋಮ್ ಅಂತ. ಕ್ಲಿಯರಾ? ಓಕೆ, ದಿಸ್ ಈಸ್ ಒನ್ ಥಿಂಗ್. ಇವಾಗ ನೆಕ್ಸ್ಟ್ ಪಾಯಿಂಟ್ ಅನ್ನ ನಾವು ನೋಡಿದ್ರೆ, ಹೂ ಆರ್ ದ ಪೀಪಲ್ ಇನ್ ಪಾರ್ಲಿಮೆಂಟ್?
ಈಗ ಲೋಕಸಭಾದಲ್ಲಿ ಮೆಂಬರ್ಸ್ ಇರ್ತಾರೆ, ರಾಜ್ಯಸಭಾದಲ್ಲಿ ಮೆಂಬರ್ಸ್ ಇರ್ತಾರೆ, ಹೌದಲ್ವಾ, ಲೆಜಿಸ್ಲೇಚರ್ಸ್ ನಲ್ಲಿ ಇರ್ತಾರೆ ಅಂತೆಲ್ಲ ಹೇಳಿದೆ. ಇಲ್ಲಿ ನಾವು ಲೆಜಿಸ್ಲೇಚರ್ಸ್ ಎರಡು ಕೂಡ ಸೇಮ್, ಬಟ್ ಹಿಯರ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಓನ್ಲಿ ಪಾರ್ಲಿಮೆಂಟ್. ಗೊತ್ತಾಗ್ತಿದ್ಯಾ? ಈಗ ಪಾರ್ಲಿಮೆಂಟ್ ಅಲ್ಲಿ ಹಾಗಿದ್ರೆ ಪೀಪಲ್ಸ್ ಗಳನ್ನ ಕನ್ಸಿಡರ್ ಮಾಡಿದ್ರೆ ನಾವು ಯಾರೆಲ್ಲ ಪೀಪಲ್ ಗಳನ್ನ ನಾವು ನೋಡ್ತೀವಿ? ಒಂದೇ ಒಂದು ಬ್ಯಾಕ್ ಗ್ರೌಂಡ್ ಇಂದ ನಾವು ನೋಡ್ತೀವ ಪೀಪಲ್ಸ್ ಗಳನ್ನ? ಏನ್ ಮಾಡ್ತೀವಿ ಇಲ್ಲಿ ಪಾರ್ಲಿಮೆಂಟ್ ಅಲ್ಲಿ? ವಿ ಸಿ ಪೀಪಲ್ ಫ್ರಮ್ ಡಿಫರೆಂಟ್ ಬ್ಯಾಕ್ ಗ್ರೌಂಡ್ಸ್ ಆಫ್ ದ ಸೊಸೈಟಿ. ಹೌದಲ್ವಾ? ಪ್ರತಿಯೊಂದು ಕಮ್ಯುನಿಟಿಯಿಂದ, ಪ್ರತಿಯೊಂದು ಬ್ಯಾಕ್ ಗ್ರೌಂಡ್ ಇಂದನೂ ಕೂಡ ಪೀಪಲ್ ಗಳು ಬಂದಿದ್ದಾರೆ, ಪಾರ್ಲಿಮೆಂಟ್ ನಲ್ಲಿ ಇದ್ದಾರೆ ಇದ್ರು ಕೂಡ. ಹೌದಲ್ವಾ? ದಟ್ ಮೀನ್ಸ್ ಇಟ್ ಈಸ್ ಶೋಯಿಂಗ್ ಒನ್ ವೇ ಯೂನಿಟಿ ಇನ್ ಡೈವರ್ಸಿಟಿ. ದೋ ವಿ ಹ್ಯಾವ್ ಡಿಫರೆಂಟ್ ಕಮ್ಯುನಿಟೀಸ್, ದೋ ವಿ ಹ್ಯಾವ್ ಡಿಫರೆಂಟ್ ರಿಲಿಜಿಯನ್ಸ್, ಬಟ್ ಏನಂತಂದ್ರೆ ಪಾರ್ಲಿಮೆಂಟ್ ನಲ್ಲಿ ಫಾರ್ ದ ಲಾ ಮೇಕಿಂಗ್ ಅಥವಾ ಡಿಸಿಷನ್ ಮೇಕಿಂಗ್ ನಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಡಿಸಿಷನ್ಸ್ ಗಳನ್ನ ತಗೊಂಡು ಇಂಪ್ಲಿಮೆಂಟ್ ಮಾಡ್ತಿರೋಂಥದ್ದು. ಹೌದಲ್ವಾ? ಸೊ ಹಿಯರ್ ವಿ ಸಿ ಪೀಪಲ್ ಫ್ರಮ್ ಡಿಫರೆಂಟ್ ಬ್ಯಾಕ್ ಗ್ರೌಂಡ್ಸ್ ಅಂತ ಹೇಳ್ತೀವಿ. ಅಂಡ್ ಆಲ್ಸೋ ಹಿಯರ್ ಒನ್ ಮೋರ್ ಥಿಂಗ್ ನ ನೀವು ಏನ್ ಇಂಪಾರ್ಟೆಂಟ್ ಆಗಿ ನೋಟ್ ಡೌನ್ ಮಾಡ್ಕೊಬೇಕು ಅಂತಂದ್ರೆ, ನೋಟ್ ಡೌನ್ ಆರ್ ಎಸ್ ಜಸ್ಟ್ ಯು ಕೀಪ್ ಇಟ್ ಇನ್ ಮೈಂಡ್. ಈ ಮೆಂಬರ್ಸ್ ಗಳನ್ನ ನಾವು ನೋಡಿದ್ರೆ ಯೂಶಲಿ ವಿ ಫೈಂಡ್ more number of rural members than urban members parliament ನಲ್ಲಿ. This is very important. Sometimes ಈಗ ನಾವೇನು ಅನ್ಕೊಂತೀವಿ ಅಂತಂದ್ರೆ ಪಾರ್ಲಿಮೆಂಟ್ ಅಂದಿದ ತಕ್ಷಣ ನಾವು ವೆಲ್ ಎಜುಕೇಟೆಡ್ಸ್ ಗಳು ಎಲ್ಲರೂ ಕೂಡ ಅರ್ಬನ್ ಪೀಪಲ್ಸ್ ಗಳಂತ ಅಂತೀವಿ. ಬಟ್ ನಾವು ರೇಷಿಯೋವನ್ನ ನೋಡಿದಾಗ ನಮಗೆ ಮ್ಯಾಕ್ಸಿಮಮ್ ಆಗಿ ರೂರಲ್ ಮೆಂಬರ್ಸ್ ಇಂದಾನೇ ಜನರು ಹೆಚ್ಚಾಗಿ ಪಾರ್ಲಿಮೆಂಟ್ ಅಲ್ಲಿ ಪಾರ್ಟಿಸಿಪೇಷನ್ ಅನ್ನ ಮಾಡ್ತಿರೋದು. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಹಾಗೆ ರೀಸೆಂಟ್ ಡೇಸ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ರಿಸರ್ವೇಶನ್ಸ್ ಗಳನ್ನು ಕೂಡ ಇಟ್ಟಿದ್ದಾರೆ. ಹೌದಲ್ವಾ? ಫಾರ್ ಲೋಯರ್ ಕ್ಯಾಸ್ಟ್ ಪೀಪಲ್ಸ್ ಹಾಗೇನೆ ವಿಮೆನ್ಸ್ ಗಳಿಗೆ. ಸೊ ಈ ರೀಸೆಂಟ್ ಟೈಮ್ಸ್ ನಲ್ಲಿ ವಿ ಆರ್ ಸೀಯಿಂಗ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ದಲಿತ್ಸ್ ಅಂಡ್ ವಿಮೆನ್ ಪೀಪಲ್ ಇನ್ ದ ಪಾರ್ಲಿಮೆಂಟ್. ಕ್ಲಿಯರಾ? ದಿಸ್ ಈಸ್ ಒನ್ ಥಿಂಗ್. ಅಂಡ್ ನಿಮಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಬರೆಸ್ತೀನಿ, ಅದ್ರ ಮೇಲೆ ನಿಮಗೆ ಪ್ರಿಲಿಮ್ಸ್ ನಲ್ಲಿ ಅದು ಸ್ಟೇಟ್ಮೆಂಟ್ ಆದ್ರೆ ಬರ್ಬೋದು ಅಥವಾ ಮೇನ್ಸ್ ನಲ್ಲಿ ಅದು ಕೂಡ ಅದ್ರ ಮೇಲೆ ಕ್ವೆಶನ್ಸ್ ಅನ್ನ ಕೇಳ್ಬೋದು. ಜಸ್ಟ್ ಟೇಕ್ ಡೌನ್ ದ ಸ್ಟೇಟ್ಮೆಂಟ್. ಅದು ಆಯ್ತಾ? shall I say? Okay. Representative democracy cannot produce representative democracy cannot produce a perfect reflection of society. ಆಯ್ತಾ? ಏನ್ ಬರ್ಸಿದ್ದೀನಿ ಓದಿ ಜೋರಾಗಿ ಎಲ್ಲರೂ. Yes, representative democracy cannot produce a perfect reflection of society. ಇಲ್ಲಿ ಡೆಮೋಕ್ರಸಿ ಅಂತ ಅಂದಾಗ ಯೂಶಲಿ ರಿಪಬ್ಲಿಕ್ ಅಂದಾಗಲೂ ಕೂಡ ನಾವೇನ್ ಮಾಡ್ತಿದೀವಿ, ಇಲ್ಲಿ ನಮ್ಮ ಹೆಡ್ ಅನ್ನ ನಾವು ಇಲ್ಲಿ ಚೂಸ್ ಮಾಡ್ತಿರೋದು ಸೊ ದಟ್ ಏನಂತಾರೆ ಪೀಪಲ್ ನ ಅವರು ರೆಪ್ರೆಸೆಂಟ್ ಮಾಡ್ಲಿ ಅಂತ. ಹೌದಲ್ವಾ? ಸೊ ಹಿಯರ್ ಐ ಕ್ಯಾನ್ ಸೇ ಇಟ್ ಇಸ್ ಎ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂತ ಅಂತೀವಿ. ನಾಟ್ ಓನ್ಲಿ ದ ಹೆಡ್, ಈವನ್ ಈಗ ಲೋಕಸಭಾ ಅಂಡ್ ಲೆಜಿಸ್ಲೇಚರ್ಸ್ ನಲ್ಲಿ ಬಂದಾಗ್ಲೂ ಕೂಡ ಲೋಕಸಭಾದಲ್ಲಿ ಇರೋರ್ನ ಎಲೆಕ್ಟ್ ಮಾಡಿರೋರು ಯಾರು? ಸೊ ಪೀಪಲ್. ಆ ಒಂದು ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಒಬ್ಬನ್ನ ನಾವು ಎಲೆಕ್ಟ್ ಮಾಡಿದೀವಿ ಅಂತ ಅಂದ್ರೆ ದಟ್ ಮೀನ್ಸ್ ಅವರು ಅಲ್ಲಿರುವಂತಹ ಏರಿಯಾದ ಅಷ್ಟು ಪೀಪಲ್ ಗಳನ್ನ ಅವ್ರು ಏನ್ ಮಾಡ್ಬೇಕು, ಲೋಕಸಭಾದಲ್ಲಿ ಅವರು ರೆಪ್ರೆಸೆಂಟ್ ಅನ್ನ ಮಾಡ್ತಿದ್ದಾರೆ ಅಂತ ಅರ್ಥ. ಹೌದಲ್ವಾ? ಸೊ ದಿಸ್ ಈಸ್ ಕಾಲ್ಡ್ ಆಸ್ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂತ ಅಂತೀವಿ. ಈಗ ನೆಕ್ಸ್ಟ್ ಅದ್ರ ಮುಂದೆ ಇರೋಂಥದ್ದೇನು, ಕೆನ್ ನಾಟ್ ಪ್ರೊಡ್ಯೂಸ್ ಅ ಪರ್ಫೆಕ್ಟ್ ರಿಫ್ಲೆಕ್ಷನ್ ಆಫ್ ಸೊಸೈಟಿ. ಅಂದ್ರೆ ಇಲ್ಲಿ ಈಗ ಸೊಸೈಟಿ, ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಂತ ಇರುವಂತದ್ದು ಸೊಸೈಟಿ ಬಗ್ಗೆ ಅಂದ್ರೆ ಒಂದು ಫಂಡಮೆಂಟಲ್ ನೇಚರ್ ಆಫ್ ಸೊಸೈಟಿ ಏನಾದ್ರು ಡಿಸ್ಕ್ರೈಬ್ ಮಾಡುತ್ತೆ. ಅಂದ್ರೆ ಸೊಸೈಟಿ ಹೇಗಿದೆ, ಅಲ್ಲಿ ಎಲ್ಲರಿಗೂ ಈಕ್ವಾಲಿಟಿ ಸಿಗ್ತಾ ಇದೆಯಾ, ಅಲ್ಲಿ ಜಸ್ಟಿಸ್ ಪ್ರೊವೈಡ್ ಆಗ್ತಿದ್ಯಾ. ಸೊ ಈ ರೀತಿಯಾಗಿ ಅದು ಬೇಸಿಕ್ ನೇಚರ್ ಅನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಡಿಫೈನ್ ಅನ್ನ ಮಾಡಿರುವಂತದ್ದು. ಇಲ್ಲಿ ಯಾಕೆ ಇದನ್ನ ಬರ್ಸದೆ ಸ್ಟೇಟ್ಮೆಂಟ್ಸ್ ಅಂತ ಅಂದ್ರೆ, ಅಂಡ್ ಇದು ನಿಮಗೆ ಪ್ರಿಲಿಮ್ಸ್ ನಲ್ಲಿ ಸ್ಟೇಟ್ಮೆಂಟ್ಸ್ ವೈಸ್ ಕೇಳುವಂತ ಚಾನ್ಸಸ್ ಇದೆ, ಹಾಗೆ ನಿಮಗೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಬಿಟ್ಟು ಮೇನ್ಸ್ ಅಲ್ಲಿ ಕೇಳುವಂತ ಚಾನ್ಸಸ್ ಇದೆ.
ವಾಟ್ ಇಟ್ ಈಸ್ ಶೋಯಿಂಗ್ ಅಂತಂದ್ರೆ ಯೂಶಲಿ ರಿಫ್ಲೆಕ್ಷನ್ ಆಫ್ ಸೊಸೈಟಿ ಅಂತ ಬಂದಾಗ ಅದೇನ್ ಬರುತ್ತೆ, ಈಕ್ವಾಲಿಟಿ, ಈಕ್ವಲ್ ಆಪರ್ಚುನಿಟೀಸ್ ಫಾರ್ ಆಲ್. ಎಲ್ಲರೂ ಕೂಡ ಯಾವ ರೀತಿಯಾದಂತಹ ಪಾರ್ಟಿಸಿಪೇಷನ್ ಅನ್ನ ಮಾಡ್ತಿದ್ದಾರೆ, ಎಲ್ಲಾ ಕಮ್ಯುನಿಟೀಸ್ಗಳು ಕೂಡ ಏನು ಒಟ್ಟಾಗಿ ಪಾರ್ಟಿಸಿಪೇಟ್ ಅನ್ನ ಮಾಡಿ ರೆಪ್ರೆಸೆಂಟ್ ಅನ್ನ ಮಾಡ್ತಿದ್ದಾರಾ ಆ ಒಂದು ಪರ್ಟಿಕ್ಯುಲರ್ ಗ್ರೂಪ್ಸ್ ಗಳನ್ನ ಅಂತ ಅಂದ್ಬಿಟ್ಟು ಬರೋವಂಥದ್ದು. ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಆಕ್ಚುಲಿ, ಸೊ ಇಫ್ ಯು ಸಿ ರಿಫ್ಲೆಕ್ಷನ್ ಆಫ್ ಸೊಸೈಟಿಯನ್ನ ಈ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿನಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಬೇಸಿಕಲಿ ಇದಕ್ಕೆ ನಾವು ಬ್ಯಾಕ್ ಗ್ರೌಂಡ್ ಅನ್ನ ನೋಡಿದ್ರೆ ಇಲ್ಲಿ ಎರಡು ಟರ್ಮ್ ನಮಗೆ ಬರುತ್ತೆ. ಒಂದು ಇಂಟ್ರೆಸ್ಟ್ ಆಸ್ ವೆಲ್ ಆಸ್ ನಮಗೆ ಇನ್ನೊಂದು ಎಕ್ಸ್ಪೀರಿಯನ್ಸ್. ಈ ಎರಡು ಕೂಡ ಇಲ್ಲಿ ಇಂಪಾರ್ಟೆಂಟ್ ಟರ್ಮ್. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ ರೀತಿ ನೀವು ಈ ಕ್ವಶನ್ ಅನ್ನ ಟ್ಯಾಕಲ್ ಮಾಡಬೇಕು ಅಂತ. ಹಿಯರ್ ವಿ ಹ್ಯಾವ್ ಟೂ ಟರ್ಮ್ಸ್, ಒಂದು ಇಂಟ್ರೆಸ್ಟ್, ಇನ್ನೊಂದು ಎಕ್ಸ್ಪೀರಿಯನ್ಸ್ ಅಂತ ಅಂತೀವಿ. ನೀವು ಹಲವಾರು ಕಡೆ ಜಾಬ್ ಅಥವಾ ವಾಟ್ ಎವರ್ ಇಟ್ ಈಸ್ ಇದ್ರೂ ಕೂಡ ಯೂಶಲಿ ಇಂಟ್ರೆಸ್ಟ್ ಇದ್ದು ಕೂಡ, ಇಂಟ್ರೆಸ್ಟ್ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಯಾರಿಗೂ ಕೂಡ ಜಾಬ್ ಅನ್ನ ಆಫರ್ ಮಾಡಲ್ಲ ಅಥವಾ ನಿಮ್ಮನ್ನ ರೆಪ್ರೆಸೆಂಟ್ ಮಾಡಲ್ಲ. ಮಾಡ್ತಾರಾ? ಏನಿರ್ಬೇಕಲ್ಲಿ ಕೇಳ್ತಾರೆ ಎಕ್ಸ್ಪೀರಿಯನ್ಸ್. ಹೌದಾ ಇಲ್ವಾ? ಐ ಆಮ್ ಜಸ್ಟ್ ಟ್ರೈಂಗ್ ಟು ಗಿವ್ ಯು ಸಮ್ ಎಕ್ಸಾಂಪಲ್ಸ್ ಯಾವ ರೀತಿ ಇದಾಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ನಮಗೆ ಬೇಸಿಕಲಿ ಏನಂತಂದ್ರೆ ಇಂಟ್ರೆಸ್ಟ್ ಅಂಡ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಏನಾಗ್ತಿದೆ, ನಮ್ಮನ್ನ ಸೆಪರೇಟ್ ಮಾಡ್ತಿರೋಂಥದ್ದು. ಹೌದಾ ಹೌದಾ ಇಲ್ವಾ? ಎರಡೂ ಕೂಡ ಇದ್ದಿದ ತಕ್ಷಣ ನಮಗೆ ಎಲ್ಲರೂ ಕೂಡ ಅಲೋ ಮಾಡ್ತಿದಾರಾ? ನೋ. ಇಲ್ಲಿ ಏನ್ ಮಾಡ್ತಿದೆ, ಇಂಟ್ರೆಸ್ಟ್ ಮತ್ತೆ ಇನ್ನೊಂದು ಯಾವುದು, ಎಸ್, ಇಂಟ್ರೆಸ್ಟ್ ಅಂಡ್ ಎಕ್ಸ್ಪೀರಿಯನ್ಸ್ ಇಟ್ ಈಸ್ ಸೆಪರೇಟಿಂಗ್ ಅಸ್. ಅಂಡ್ ಕೆಲವೊಂದು ನೀವು ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ನಲ್ಲಿ ಸಿವಿಲ್ ಸರ್ವಿಸಸ್ಗೆ ಇವಾಗ ಡೈರೆಕ್ಟ್ ಅಪಾಯಿಂಟ್ಮೆಂಟ್ಸ್ ಅನ್ನ ಕೊಡಬೇಕು ಅಂತ, ಅಂದ್ರೆ ಡೈರೆಕ್ಟ್, ದರ್ ಇಸ್ ನೋ ಎಕ್ಸಾಮಿನೇಷನ್ ಫಾರ್ ದೋಸ್ ಪೀಪಲ್. ಹೌದಲ್ವಾ? ಅರೌಂಡ್ 8 to 12 ಪೀಪಲ್ಸ್ ಗಳಿಗೆ ಕೇಳಿಲ್ವಾ ಅದು ನ್ಯೂಸ್? ಹೌದಲ್ವಾ? ಇತ್ತಲ್ವಾ? ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಆಗಬೇಕು, ಅವ್ರಿಗೆ ಯಾವುದೇ ರೀತಿಯಾದಂತಹ ಎಕ್ಸಾಮಿನೇಷನ್ ಇಲ್ಲ ಅಂತ ಅಂದ್ರೂ ಕೂಡ. ಸೊ ಇದೆಲ್ಲವೂ ಇತ್ತು. ಸೊ ಬೇಸ್ಡ್ ಆನ್ ವಾಟ್ ಥಿಂಗ್ಸ್ ದೇ ಆರ್ ಗಿವಿಂಗ್, ಎಕ್ಸ್ಪೀರಿಯನ್ಸ್ ಮೇಲೆ. ಹೌದಲ್ವಾ? ಅವರ ಫೀಲ್ಡ್ ನಲ್ಲಿ ಆ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಪ್ರೊವೈಡ್ ಮಾಡಿದರೆ ಅಂಥವ್ರನ್ನ ಮಾತ್ರ ಅವ್ರು ಏನ್ ಮಾಡ್ತಾರೆ, IAS ಲೆವೆಲ್, ಜಾಯಿಂಟ್ ಸೆಕ್ರೆಟರಿ ಲೆವೆಲ್ಗೆ ಅವ್ರನ್ನ ಡೈರೆಕ್ಟ್ ಆಗಿ ಅಪಾಯಿಂಟ್ ಮಾಡಬೇಕು ವಿತೌಟ್ ಎನಿ ಎಕ್ಸಾಮಿನೇಷನ್ ಅಂತ ಇದ್ದಿದ್ದು ನ್ಯೂಸ್. ಅದಕ್ಕೆ ಅಂತಾನೆ ಹಲವಾರು ರೀತಿಯಾದಂತಹ ಡಿಸ್ಕಷನ್ಸ್, ಡಿಬೇಟ್ಸ್ ಗಳು ಕೂಡ ನಡೀತು. ಅಂದ್ರೆ ಇದೇನಾಗ್ತಿದೆ ಅಂತ ಅಂದ್ರೆ ಈಗ ಬರೀತಿರುವಂತಹ UPSC ಸ್ಟೂಡೆಂಟ್ಸ್ ಗಳಿಗೆ ಇದು ಮಾಡ್ತಿರುವಂತದ್ದು ಒನ್ ವೇ ಆಫ್ ಇನ್ಜಸ್ಟಿಸ್ ಅಂತ ಹೇಳಿ ಡಿಬೇಟ್ ಗಳು ನಡೀತು. ಅಂದ್ರೆ ಈಗ ಎಷ್ಟೊಂದು ಹಾರ್ಡ್ ವರ್ಕ್ ಮಾಡಿಬಿಟ್ಟು ದೇ ಆರ್ ಗೋಯಿಂಗ್ ಟು ರೈಟ್ ಎಕ್ಸಾಮಿನೇಷನ್ ಟು ಬಿಕಮ್ UPSC ಸರ್ವೆಂಟ್ಸ್, ಸಿವಿಲ್ ಸರ್ವೆಂಟ್ಸ್. ಬಟ್ ಅದರ್ ವೇ, ಸೊ ನೀವು ಈ ರೀತಿಯಾಗಿ ಡೈರೆಕ್ಟ್ ಆಗಿ ಇವರನ್ನ ಅಪಾಯಿಂಟ್ ಮಾಡ್ತಿದ್ದಾರೆ ಅಂತಂದ್ರೆ ಸಮ್ವೇರ್ ಇಲ್ಲಿ ಈಕ್ವಾಲಿಟಿಯನ್ನ ವಯೋಲೇಟ್ ಮಾಡ್ತಿದೆ ಅಂತ ಹೇಳಿ ಹಲವಾರು ರೀತಿಯಾದಂತಹ ಡಿಬೇಟ್ಸ್ ಗಳು ಇದ್ರ ಮೇಲೆ ಬಂತು. ಗೊತ್ತಾಗ್ತಿದ್ಯಾ? ದಿಸ್ ವಾಸ್ ಒನ್ ಥಿಂಗ್. ಇದು ಯಾಕೆ ಹೇಳ್ತೀನಿ ಅಂತಂದ್ರೆ ನಮಗೆ ಹಿಂದಿನ ಕಾಲದಲ್ಲಿ ರಿಯಲೈಸೇಷನ್ ಅನ್ನುವಂಥದ್ದು ಆಯ್ತು. ರಿಯಲೈಸೇಷನ್ ಅಂತಂದ್ರೆ ಈ ಇಂಟ್ರೆಸ್ಟ್ ಅಂಡ್ ಎಕ್ಸ್ಪೀರಿಯನ್ಸ್ ಇಟ್ ಈಸ್ ಸೆಪರೇಟಿಂಗ್. ಈಗ ನಮಗೆಲ್ಲ ಬಂದು ಓದ್ತಿದೀವಿ, ನಮ್ಗೆ ಏನೋ ಒಂದು ಗೋಲ್ ಇಟ್ಕೊಂಡು ಮಾಡ್ತಿದೀವಿ ಅಂತಂದ್ರೆ ಇಟ್ ಈಸ್ ಬೇಸಿಕಲಿ ಬೇಸ್ಡ್ ಆನ್ ದ ಇಂಟ್ರೆಸ್ಟ್. ಹೌದಲ್ವಾ? ಅದ್ರ ಮೇಲಿರೋ ಒಂದು ಅಟ್ರಾಕ್ಷನ್ಗೆ ಇಂಟ್ರೆಸ್ಟಿಗೋಸ್ಕರ. ಬಟ್ ವಿ ಡೋಂಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್. ಬಟ್ ಅವ್ರಗಳಿಗೆ ದೇರ್ ವಾಸ್ ಎಕ್ಸ್ಪೀರಿಯನ್ಸ್. ಸೊ ಟೋಟಲಿ ಏನಂತಾನೆ ಇಲ್ಲಿ ನಮ್ಮ ಎರಡೂ ಗ್ರೂಪ್ಗಳನ್ನ ಇಂಟ್ರೆಸ್ಟ್ ಅಂಡ್ ಎಕ್ಸ್ಪೀರಿಯನ್ಸ್ ಇಸ್ ಸೆಪರೇಟಿಂಗ್. ಲೇಟರ್ ಆನ್ ದೇ ರಿಯಲೈಸ್ಡ್ ಏನಂತ ಅಂದ್ರೆ ಈ ರೀತಿ ಇಂಟ್ರೆಸ್ಟ್ ಅಂಡ್ ಎಕ್ಸ್ಪೀರಿಯನ್ಸ್ ನಮ್ಮನ್ನ ಸೆಪರೇಟ್ ಮಾಡ್ತಿದೆ ಅಂತಂದ್ರೆ ಇಲ್ಲಿ ನಮ್ಮನ್ನ ನಾವು ಅಂದ್ರೆ ಎಲ್ಲ ಕಮ್ಯುನಿಟೀಸ್ಗಳಿಗೂ ಕೂಡ ಇಲ್ಲಿ ಸಮನಾದಂತಹ ಅವಕಾಶ ಸಿಗೋಲ್ಲ ಅಂತ ಅಂದ್ಬಿಟ್ಟು ದೇ ಸ್ಟಾರ್ಟೆಡ್ ರಿಯಲೈಸಿಂಗ್. ಅಂದ್ರೆ ಏನು ಮಾರ್ಜಿನಲೈಸ್ ಪೀಪಲ್ ಅಂತ ಅಂತೀವಲ್ವಾ, ಮಾರ್ಜಿನಲೈಸ್ ಪೀಪಲ್ ಅಂತಂದ್ರೆ ಯಾರು ಮಾರ್ಜಿನಲೈಸ್ ಪೀಪಲ್ ಅಂತಂದ್ರೆ ಅಯ್ಯೋ ಮಾರ್ಜಿನಲ್ ಪಾಸ್ ಆಯ್ತು ಕೊಡೋ ಅಂತ ಅಂತೀವಿ. ಅಂದ್ರೆ ಏನು ಮಾರ್ಜಿನಲೈಸ್ ಪೀಪಲ್ ಅಂತಂದ್ರೆ ಲೋಯರ್ ಕ್ಯಾಸ್ಟ್ ಪೀಪಲ್. ಗೊತ್ತಾಗ್ತಿದ್ಯಾ? ಅಥವಾ ಲೋ ಇನ್ಕಮ್ ಪೀಪಲ್ ಅಥವಾ ಯೂಶಲಿ ಲೋಯರ್ ಕ್ಯಾಸ್ಟ್ ಪೀಪಲ್ ಅಂತ ಅಂತೀವಿ. ಅಂತಹ ಪೀಪಲ್ಸ್ ಗಳನ್ನೆಲ್ಲ ನಾವು ಕನ್ಸಿಡರೇಷನ್ ಅನ್ನ ತಗೊಬೇಕು. ಇಲ್ಲ ಅಂತಂದ್ರೆ ಅಂತಹ ಲೋಯರ್ ಕ್ಯಾಸ್ಟ್ ಪೀಪಲ್ ಗಳಿಗೆ ಇನ್ನೂ ಕೂಡ ಏನಾಗ್ತಾರೆ, ಲೋಯರ್ ಲೆವೆಲ್ಗೆ ಹೋಗ್ತಾರೆ ಅನ್ನುವಂತಹ ರಿಯಲೈಸೇಷನ್ ಆಯ್ತು. ಸೊ ಇದರಿಂದ ಬಂದಂತಹ ಕಾನ್ಸೆಪ್ಟೇ ಏನು, ಯಾವುದು, ರಿಸರ್ವೇಶನ್. ಗೊತ್ತಾಗ್ತಿದ್ಯಾ? ಈವನ್ ಫಾರ್ ಲೋಕಲ್ ಬಾಡೀಸ್ ನಲ್ಲೂ ಕೂಡ ದರ್ ಇಸ್ ರಿಸರ್ವೇಶನ್ ಆಫ್ 33% ಫಾರ್ ವಿಮೆನ್. ಹೌದಲ್ವಾ? ಲೋಕಲ್ ಬಾಡೀಸ್ ಅಂತಾನೆ ಪಂಚಾಯತ್ ಜಿಲ್ಲಾ ಪಂಚಾಯತ್ ಈ ರೀತಿ ಬರ್ತಾರೆ. ದಟ್ ಈಸ್ ಅಟ್ ದ ಲೋಕಲ್ ಲೆವೆಲ್ ವಿ ಹ್ಯಾವ್ 33% ಆಫ್ ರಿಸರ್ವೇಶನ್ ಫಾರ್ ವಿಮೆನ್. ಸೊ ಈ ಕಾನ್ಸೆಪ್ಟ್ ಯಾವ್ದಿಂದ ಬಂದಿದ್ದು ಅಂತಂದ್ರೆ ಈ ರಿಯಲೈಸೇಷನ್ ಇಂದ, ಇಂಟ್ರೆಸ್ಟ್ ಇದು ತಿಳಿತಿದ್ಯಾ? ದಿಸ್ ಈಸ್ ಒನ್ ಥಿಂಗ್. ಈ ರಿಸರ್ವೇಶನ್ ಫಾರ್ ದಲಿತ್ಸ್, ಫಾರ್ ವಿಮೆನ್, ಫಾರ್ ಡಿಸೇಬಲ್ಸ್, ಈ ರೀತಿಯಾಗಿ ಕಾನ್ಸೆಪ್ಟ್ಸ್ ಗಳು
ಮೇನ್ ಇಂಟೆನ್ಷನ್ ಅಂತಂದ್ರೆ ಎಲ್ಲ ಒಂದು ಲೋಯರ್ ಕ್ಯಾಸ್ಟ್ ಪೀಪಲ್ಗಳು ಕೂಡ ಇಲ್ಲಿ ಈಕ್ವಲ್ ಆದಂತಹ ಪಾರ್ಟಿಸಿಪೇಟ್ ಅನ್ನ ಮಾಡಬೇಕು ಪಾರ್ಲಿಮೆಂಟ್ ನಲ್ಲಿ ಅಂತ ಒಂದೇ ಒಂದು ಮೇನ್ ಗೋಲ್ ಇದ್ದಿದ್ದವ್ರಿಗೆ. ಕ್ಲಿಯರಾ? ಸೊ ದಿಸ್ ಈಸ್ ಒನ್ ಥಿಂಗ್. ಅಂಡ್ ಇಫ್ ಯು ಸಿ ದ ಸ್ಟ್ಯಾಟಿಸ್ಟಿಕ್ ಅಂದ್ರೆ ಒಂದು 60 ಇಯರ್ಸ್ ಬ್ಯಾಕ್ ಅನ್ನ ನಾವು ನೋಡಿದ್ರೆ ಇಟ್ ವಾಸ್ ಜಸ್ಟ್ ನಮ್ಮ ಪಾರ್ಲಿಮೆಂಟ್ ಅಲ್ಲಿ 4% ಆಫ್ ವುಮೆನ್ ವರ್ ದೇರ್. ಗೊತ್ತಾಗ್ತಿದ್ಯಾ? 60 ಇಯರ್ಸ್ ಬ್ಯಾಕ್ ಇಟ್ ವಾಸ್ ಜಸ್ಟ್ 4% ಆಫ್ ವುಮೆನ್ ಟೇಕಿಂಗ್ ಪಾರ್ಟ್ ಇನ್ ದ ಯಾವುದರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೇವಲ 4% ಅಷ್ಟು ಮಹಿಳೆಯರು ಮಾತ್ರ ಭಾಗವಹಿಸ್ತಿದ್ರು. ಅದು ಯಾವಾಗ? 60 ಇಯರ್ಸ್ ಬ್ಯಾಕ್. ಬಟ್ ನಾವು ಏನಂತ ಅಂದ್ರೆ ಇಟ್ ಈಸ್ ಜಸ್ಟ್ ಈ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನಿಮಗೆ ಎಸ್ಐಗೆ ಇಟ್ ವಿಲ್ ಹೆಲ್ಪ್. ಸ್ಟ್ಯಾಟಿಕ್ಸ್ ನ್ಯೂಮರಿಕಲ್ಸ್. ಈಗ 60 ಇಯರ್ಸ್ ಬ್ಯಾಕ್ ಕೂಡ 4% ಆಫ್ ವಿಮೆನ್ ಮಾತ್ರ ಪಾರ್ಟಿಸಿಪೇಷನ್ ಮಾಡ್ತಿದ್ರು. ಈವನ್ ಆಫ್ಟರ್ ಈಗ ಟಿಲ್ ಡೇಟ್ ಅನ್ನ ಕನ್ಸಿಡರ್ ಮಾಡಿದ್ರು ಕೂಡ ಸೊ ದೇರ್ ಇಸ್ ಜಸ್ಟ್ 5% ಇನ್ಕ್ರೀಸ್ ಆಗಿರುವಂತದ್ದು. ಹೌದಾ ಅಲ್ವಾ? ಸೊ ನಮ್ಮಲ್ಲಿ ನೀವು ನೋಡಿದ್ರೆ ಸೊ ಈಗ ಸೆಕ್ಸ್ ರೇಷಿಯೋ ಅಂತ ತೆಗೆದಾಗ ನಿಮಗೆ 1:2 ಈಗ ಮೇಲ್ ಟು ಫಿಮೇಲ್ ಅಂತ ತೆಗೆದಾಗ ಸೊ ಯೂಶಲಿ ಏನಾಗ್ತಿದೆ ಅಂತಂದ್ರೆ ಅದರಲ್ಲಿ ಇವಾಗ ಹಾಫ್ ಆಫ್ ದ ಪಾಪ್ಯುಲೇಷನ್ ವಿಮೆನ್ ಇರುವಂತದ್ದು. ಹೌದಲ್ವಾ? ಈಗ ಅದು 1 hour ಈಗ 80 ಮೆಂಬರ್ಸ್, ಈಗ ಒಬ್ಬ ಹುಡುಗನಿಗೆ ಅಷ್ಟು ಕಡಿಮೆ ಆಗ್ತಿದ್ದಾರೆ ಗರ್ಲ್ಸ್. ಸೊ ದಟ್ ಈಸ್ ಆಲ್ ಸೆಕೆಂಡರಿ. ನಮಗೆ ಒಟ್ಟಿನಲ್ಲಿ ಏನು ಹಾಫ್ ಆಫ್ ದ ಪಾಪ್ಯುಲೇಷನ್ ಆರ್ ಬಾಯ್ಸ್, ಹಾಫ್ ಆಫ್ ದ ಪಾಪ್ಯುಲೇಷನ್ ಆರ್ ಗರ್ಲ್ಸ್. ಇಸಂಟ್ ಇಟ್? ಇಲ್ಲಿ ನಮಗೆ ಹಾಫ್ ಆಫ್ ದ ಪಾಪ್ಯುಲೇಷನ್ ಆರ್ ವಿಮೆನ್ ಇದ್ರೂ ಕೂಡ ಇಲ್ಲಿ ನಾವು ನೋಡ್ತಿರೋ ಅಂತದ್ದು 9% ಆಫ್ ವಿಮೆನ್ ಇನ್ ದ ಪಾರ್ಲಿಮೆಂಟ್. ಗೊತ್ತಾಗ್ತಿದ್ಯಾ? ಅಂಡ್ ಆಲ್ಸೋ ಇಲ್ಲಿ ರಿಸರ್ವೇಶನ್ ಫಾರ್ ಯಾವುದಕ್ಕೆ ದಲಿತ್ಸಿಗೆ ಇದ್ರೂ ಕೂಡ, ಫಾರ್ ವುಮೆನ್ಸಿಗೆ ಇದ್ರೂ ಕೂಡ, ಇನ್ನೂ ಹಲವಾದಂತಹ ಕೆಟಗರೀಸ್ ಗಳಿಗೆ ಇದ್ರೂ ಕೂಡ ಕ್ಯಾನ್ ವಿ ಫೈಂಡ್ ಎವ್ರಿ ಒನ್ ಇನ್ ದ ಪಾರ್ಲಿಮೆಂಟ್? ಅಡಿಕ್ವೇಟ್ ಆಗಿ ಆಪರ್ಚುನಿಟೀಸ್ ಗಳನ್ನ ಬಳಸ್ಕೊಂಡು ಅವರನ್ನ ತಮ್ಮನ್ನ ತಾವಲ್ಲಿ ರೆಪ್ರೆಸೆಂಟ್ ಮಾಡ್ಕೊತಿದ್ದಾರೆ ಅಂತ ಹೇಳಕ್ ಆಗ್ತಿದ್ಯಾ? ಸೊ ನೋ, ದಟ್ ಈಸ್ ಹೌ ದಟ್ ಸ್ಟೇಟ್ಮೆಂಟ್ ಹ್ಯಾಸ್ ಕಮ್. ಅಂದ್ರೆ ಪರ್ಫೆಕ್ಟ್ ರಿಫ್ಲೆಕ್ಷನ್ ಆಫ್ ದ ಸೊಸೈಟಿಯನ್ನ ಈ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಕೊಡಲ್ಲ. ಇಲ್ಲಿ ನಮ್ಮಲ್ಲಿ ಈಗ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂದ್ರೆ ದಟ್ಸ್ ವಾಟ್ ಐ ಸೆಡ್. ನಾವು ಎಲೆಕ್ಟ್ ಮಾಡಿರುವಂತವ್ರು ನಮ್ಮನ್ನ ಅಲ್ಲಿ ಹೋಗಿ ರೆಪ್ರೆಸೆಂಟ್ ಅನ್ನ ಮಾಡ್ತಿದ್ದಾರೆ. ದಟ್ ಮೀನ್ಸ್ ಆ ಸೊಸೈಟಿಯಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಅಂತ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ಯಾ? ಈಕ್ವಲ್ ಆಪರ್ಚುನಿಟಿ ಅವ್ರು ಎಲ್ಲಾದ್ರೂ ಕೂಡ ಒಂದೊಂದು ಕಮ್ಯುನಿಟಿ ಬಂದಿದೆ ಅಂತ ಹೇಳ್ತಿದ್ವಾ? ನೋ. ಸೊ ದಟ್ ಈಸ್ ಹೌ ದ ಸ್ಟೇಟ್ಮೆಂಟ್ ಕ್ಯಾರೀಸ್ ಅಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಗೊತ್ತಾಗ್ತಿದ್ಯಾ? ದ ಸ್ಟೇಟ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಗೊತ್ತಾಗ್ತಿದ್ಯಾ? ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಡಿ ನಾಟ್ ಪ್ರೊಡ್ಯೂಸ್ ಅ ಪರ್ಫೆಕ್ಟ್ ರಿಫ್ಲೆಕ್ಷನ್ ಆಫ್ ಸೊಸೈಟಿ. ಕ್ಲಿಯರಾ? ಸೊ ಮೇನ್ಸ್ ಕೇಳಿದ್ರು ಬರೀಬಹುದು, ಈವನ್ ಫಿಲ್ಮ್ಸ್ ಸ್ಟೇಟ್ಮೆಂಟ್. ಗೊತ್ತಾಯ್ತಾ? ಕ್ಲಿಯರ್? ಯಾರಿಗಾದ್ರೂ ಡೌಟ್ ಇದೆಯಾ? ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಪಾರ್ಲಿಮೆಂಟ್. ಇದು ಲಾಸ್ಟ್ ಒಂದು ಕಾನ್ಸೆಪ್ಟ್ಸ್ ನಿಮಗೆ ಲೈಕ್ ಸ್ಟೇಟ್ಮೆಂಟ್ ವೈಸ್ ಇದ್ದಿದ್ದು. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಪಾರ್ಲಿಮೆಂಟ್ ಚಾಪ್ಟರ್. ದಟ್ ಇಸ್ ವೈ ಡು ವಿ ನೀಡ್ ಪಾರ್ಲಿಮೆಂಟ್ ಅಂತ. ಕ್ಲಿಯರಾ? ಡೌಟ್ ಇದೆ ಏನಾದ್ರು? ಲಾಸ್ಟ್ ಯಾವುದನ್ನ? Yes, obviously it is a loophole. What kind of democracy would be perfect to represent? See, we cannot say a particular type of democracy contribute to the perfect thing in the nation ಅಂತ ಅಂದ್ಬಿಟ್ಟು. ದಟ್ಸ್ ವೈ ನಾನು ಒಂದು ನಿಮಗೆ ಯಾವುದು ಐ ಡೋಂಟ್ ನೋ ಯೂನಿಟಿ ಇನ್ ಡೈವರ್ಸಿನ ಸಮಥಿಂಗ್ ಯಾವುದೋ ಮಾಡಬೇಕಾದ್ರೆ ಈಕ್ವಾಲಿಟಿ, ದಟ್ಸ್ ವಾಟ್ ಐ ಸೆಡ್. ನೋ ಕಂಟ್ರಿ ಈಸ್ ಪರ್ಫೆಕ್ಟ್ಲಿ ಡೆಮೋಕ್ರೆಟಿಕ್ ಅಂತ ಅಂದ್ಬಿಟ್ಟು ಸಮಥಿಂಗ್ ಐ ಟೋಲ್ಡ್. ಹೌದಲ್ವಾ? ನಾವು ಡೆಮೋಕ್ರೆಟಿಕ್ ಅಂದಿದ ತಕ್ಷಣ ಅಲ್ಲಿ ಎಲ್ಲಾದರೂ ಕೂಡ ಈಕ್ವಾಲಿಟಿ ಆಗಿರ್ಬೋದು, ಆಪರ್ಚುನಿಟೀಸ್ಗಳು ಪ್ರತಿಯೊಬ್ಬರಿಗೂ ಕೂಡ ಈಕ್ವಲ್ ಆಗಿ ಪ್ರೊವೈಡ್ ಆಗ್ತಿದೆ ಅಂತ ನಾವು ಹೇಳೋದಕ್ಕಾಗಲ್ಲ. ಫಾರ್ ದ ನೇಮ್ ಸೇಕ್, ಓಕೆ, ಇಟ್ ವಿಲ್ ಬಿ ಡೆಮೋಕ್ರೆಟಿಕ್. There is no particular government in this type of democracy, not only in this type, in any country of any kind of parliament which provides 100% assurance. There will be always loopholes in each and everything. So ಅದನ್ನ ಹೇಗೆ ಓವರ್ಕಮ್ ಮಾಡಬೇಕು ಅಂತ ಡಿಸಿಷನ್ ಅನ್ನ ತಗೊಳ್ಳುವಂಥದ್ದು ಇಟ್ ಈಸ್ ವಿತ್ ದ ಹ್ಯಾಂಡ್ಸ್ ಆಫ್ ಗವರ್ಮೆಂಟ್. ಕ್ಲಿಯರಾ? ಸೊ ದರ್ ಇಸ್ ನಥಿಂಗ್ ಕಾಲ್ಡ್ ಪರ್ಟಿಕ್ಯುಲರ್ ಯಾವ ಡೆಮೋಕ್ರಸಿ ಇದ್ರೆ ನಮಗೆ ಸಿಗುತ್ತೆ ಅಂತ. ದರ್ ಇಸ್ ನಥಿಂಗ್ ಲೂಪ್ ಹೋಲ್ಸ್ಗಳನ್ನ ಇದು ಮಾಡೋದಕ್ಕೆ. ಗವರ್ಮೆಂಟ್ ಹ್ಯಾಸ್ ಟು ಟೇಕ್ ಪ್ರಾಪರ್ ಡಿಸಿಷನ್ ಫಾರ್ ದಟ್. ಹಂಗೆ ನೋಡ್ಕೊಂಡ್ರೆ ಅಟ್ಲೀಸ್ಟ್ ಇನ್ ಡೆಮೋಕ್ರಸಿ, ಸೊ ದಟ್ ಈಸ್ ಇನ್ ದಿಸ್ ಕೈಂಡ್ ಆಫ್ ಪರ್ಟಿಕ್ಯುಲರ್ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿಯಲ್ಲಿ ಅಟ್ಲೀಸ್ಟ್ ವಿ ಆರ್ ಗೆಟಿಂಗ್ ದ ರೈಟ್ to take our own decisions, to ask the government why you have done this antella. But if it was in the case of monarchy,
ಡು ಯು ಹ್ಯಾವ್ ದ ರೈಟ್ ಟು ಆಸ್ಕ್ ದಮ್? ಅವ್ರು ಏನೇ ಮಾಡಿದ್ರು ನೀವು ಅಗ್ರಿ ಮಾಡ್ಕೊಂಡು ಹೋಗ್ಲೇಬೇಕಾ? ಸೊ ದಟ್ಸ್ ವೈ ದೇರ್ ಇಸ್ ನೋ ಕಂಟ್ರಿ ವಿತ್ ಕಂಪ್ಲೀಟ್ ಫ್ರೀಡಮ್ ಆಗಿರ್ಬೋದು ಅಥವಾ ಕಂಪ್ಲೀಟ್ ಆಗಿ ಅಟಾನಮಿಯನ್ನ ಪೀಪಲ್ಗೆ ಕೊಟ್ಟಿರುವಂಥದ್ದು. ಇಫ್ ಯು ಹ್ಯಾವ್ ಗಿವನ್ ಫಂಡಮೆಂಟಲ್ ರೈಟ್ಸ್ ಗಳನ್ನ ನಿಮಗೆ ಕೊಟ್ಟಿದ್ದಾರೆ ಅಂತಂದ್ರೆ ದೇ ಹ್ಯಾವ್ ನಾಟ್ ಗಿವನ್ ಇಟ್ ಕಂಪ್ಲೀಟ್ಲಿ, ಈವನ್ ದೇ ಹ್ಯಾವ್ ಪುಟ್ ಸರ್ಟನ್ ರಿಸ್ಟ್ರಿಕ್ಷನ್ಸ್. ಹೌದಲ್ವಾ? ಕ್ಲಿಯರಾ? ಓಕೆ. ಡೌಟ್ ಇದೆಯಾ ಈ ಚಾಪ್ಟರ್ ಮೇಲೆ ಏನಾದ್ರು? ಕ್ಲಿಯರಾ? Shall we move on to next chapter? Okay. ನಿಮಗೆ ನೆಕ್ಸ್ಟ್ ಚಾಪ್ಟರ್ ಇರುವಂತದ್ದು ಅಂಡರ್ಸ್ಟ್ಯಾಂಡಿಂಗ್ ಲಾಸ್ ಅಂತ ಅಂತೀವಿ. The next chapter is understanding laws. ಈಗ what do you mean by law actually? General thing. Jurisdictions. Restrictions. Laws ಅಂತಂದ್ರೆ ಜನರಲ್ ಆಗಿ ಹೇಳೋದಾದ್ರೆ ಓಕೆ ರಿಸ್ಟ್ರಿಕ್ಷನ್ಸ್. We cannot say it always a restriction. Law ಅಂತಂದ್ರೆ ರೂಲ್ಸ್. ಹೌದಲ್ವಾ? See when we speak of restriction ಅಂತಂದ್ರೆ ಲಾ ನಮ್ಮನ್ನ ಏನೇ ಮಾಡಿದೆ ಅಂತ ಅಂದ್ರೂ ಕೂಡ ಅಲ್ಲಿ ತಡೀತಿದೆ ಅನ್ನೋದು ಬಂದ್ಬಿಡುತ್ತೆ. ಬಟ್ ಲಾ ಈಸ್ ಪ್ರೊಟೆಕ್ಟಿಂಗ್ ಅಸ್ ಇನ್ ಅನದರ್ ವೇ. ಹೌದಲ್ವಾ? ಇಟ್ ಈಸ್ ಪ್ರೊಟೆಕ್ಟಿಂಗ್ ಆಸ್ ವೆಲ್ ಆಸ್ ಇಟ್ ಈಸ್ ರಿಸ್ಟ್ರಿಕ್ಟಿಂಗ್. ಹಾಗಾಗಿ ಯು ಕೆನಾಟ್ ಸೇ ಓನ್ಲಿ ರೆಸ್ಟ್ರಿಕ್ಟಿಂಗ್ ಅಂತ ಅಂದ್ಬಿಟ್ಟು. ತಿಳಿದಿದ್ಯಾ? ಸೊ ಇನ್ಸ್ಟೆಡ್ ಯು ಕ್ಯಾನ್ ಸೇ ದೀಸ್ ಆರ್ ದ ರೂಲ್ಸ್ ಅಥವಾ ಸ್ಟೇಟ್ಮೆಂಟ್ಸ್ ಗಳು ವಿಚ್ ಆರ್ ಫಾರ್ಮ್ಡ್ ಇನ್ ದ ಪಾರ್ಲಿಮೆಂಟ್. ಹೌದಲ್ವಾ? ಫಾರ್ ದ ವೆಲ್ಫೇರ್ ಆಫ್ ದ ಸಿಟಿಸನ್ಸ್, ಫಾರ್ ದೇರ್ ಪ್ರೊಟೆಕ್ಷನ್. ಹೇಳ್ಬೋದಾ? ಸೊ ದೀಸ್ ಆರ್ ದ ರೂಲ್ಸ್ ದಟ್ ಆರ್ ಫಾರ್ಮ್ಡ್ ಇನ್ ದ ಪಾರ್ಲಿಮೆಂಟ್ ಫಾರ್ ದ ವೆಲ್ಫೇರ್ ಆಫ್ ದ ಸಿಟಿಸನ್ಸ್ ಆಫ್ ದ ಕಂಟ್ರಿ ಅಂತ ಅಂತೀವಿ. ಲಾಸ್ ಅಂತ ಯೂಶಲಿ ಹೇಳುವಂಥದ್ದು. ಈಗ ಇದು ಲಾಸ್ ಬಗ್ಗೆ ಇದು ಸ್ವಲ್ಪ ಜನರಲ್ ಆಗಿದೆ ಟಾಪಿಕ್ಸ್ ಗಳು. ಜಸ್ಟ್ ಇಟ್ಸ್ ಲೈಕ್ ಅ ಸ್ಟೋರಿ. ಕೆಲವೊಂದು ಬಂದಾಗ ಐ ವಿಲ್ ಗಿವ್ ಇಟ್ ಟು ಯು, ಅಂದ್ರೆ ಟು ಟೇಕ್ ಡೌನ್. ನಾನು ಹೇಳ್ತೀನಿ, ಅದನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಬಟ್ ಅದರ್ ದನ್ ದಟ್ ಇಟ್ ಈಸ್ ಆಲ್ ಜನರಲ್ ಟಾಪಿಕ್. ಬಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಬರುವಂತದ್ದು ಜುಡಿಷಿಯರಿ ಇದೆ ನಿಮ್ಗೆ. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಲಾಸ್ ಆದ್ಮೇಲೆ ನಿಮಗೆ ಜುಡಿಷಿಯರಿ, ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿ ಬರುವಂತದ್ದು ಸ್ಟ್ರಕ್ಚರ್ ಆಫ್ ಜುಡಿಷಿಯರಿ ಏನು, ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂದ್ರೆ ಏನು, ಯಾರೆಲ್ಲ ಬರ್ತಾರೆ ಇದ್ರ ಜುಡಿಷಿಯರಿ ಅನ್ನೋದು ಇದು ನೆಕ್ಸ್ಟ್ ಬರುತ್ತೆ. ಬಟ್ ಬಿಫೋರ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಲಾಸ್. ಅದಕ್ಕೆ ನಿಮಗೆ ಅದಕ್ಕೂ ಮುಂಚೆ ಇಟ್ಟಿರುವಂತದ್ದು ಅಂಡರ್ಸ್ಟ್ಯಾಂಡಿಂಗ್ ಲಾಸ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನ ಚಾಪ್ಟರ್ ನ. ಈಗ ಲಾಸ್ ಅಂತ ಅಂದ್ರೆ ಗೊತ್ತಾಯ್ತಾ ಎಲ್ಲರಿಗೂ? ಗೊತ್ತಾಗ್ತಿದ್ಯಾ? ದೀಸ್ ಆರ್ ಜಸ್ಟ್ ದ ರೂಲ್ಸ್ ದಟ್ ಆರ್ ಫಾರ್ಮ್ಡ್ ಇನ್ ದ ಪಾರ್ಲಿಮೆಂಟ್ ಫಾರ್ ದ ವೆಲ್ಫೇರ್ ಆರ್ ಎಸ್ ಫಾರ್ ದ ಪ್ರೊಟೆಕ್ಷನ್ ಆಫ್ ದ ಸಿಟಿಸನ್ಸ್ ಅಂತ ಅಂತೀವಿ. ಹೌದಲ್ವಾ? ಈಗ ರಿಸ್ಟ್ರಿಕ್ಷನ್ಸ್ ಹಾಕ್ತಿದೆ ಅಂತ ಅಂದ್ರೆ ಮೇನ್ ರೀಸನ್ ಏನು, ಇಂಟೆನ್ಷನ್ ಏನು? ಎಸ್, ಅಂದ್ರೆ ಇಲ್ಲಿ ಲಿಬರ್ಟಿಯನ್ನ ಕೊಟ್ಟಿದೆ ಅಂದಿದ ತಕ್ಷಣ, ಅಂದ್ರೆ ಫ್ರೀಡಮ್ ಅನ್ನ ಕೊಟ್ಟಿದ್ದಾರೆ ಅಂತ ಅಂದಿದ ತಕ್ಷಣ ಅದನ್ನ ಎಲ್ಲರೂ ಕೂಡ ಒಂದೇ ಮೈಂಡ್ ಸೆಟ್ ಅಲ್ಲಿ ಇರೋದಿಲ್ಲ. ಹೌದಲ್ವಾ? ಸಮ್ ಪೀಪಲ್ ದೇ ಕ್ಯಾನ್ ಮಿಸ್ಯೂಸ್ ಇಟ್. ಸೊ ಹಾಗಾಗಿ ಈ ರೀತಿಯಾದಂತಹ ಮಿಸ್ಯೂಸ್ ಆದಂತಹ ಒಂದು ಕಾನ್ಸೆಪ್ಟ್ ಇಲ್ಲಿ ಅರೈಸ್ ಆಗಬಾರ್ದು, ಮಿಸ್ಯೂಸ್ ನಡಿಬಾರ್ದು ಅಂತ ಹೇಳಿ ಈ ಒಂದು ರಿಸ್ಟ್ರಿಕ್ಷನ್ಸ್ ಗಳನ್ನ ಹಾಕುವಂಥದ್ದು. ಗೊತ್ತಾಗ್ತಿದ್ಯಾ? ದೀಸ್ ಲಾಸ್ ಆರ್ ನಥಿಂಗ್ ಬಟ್ ರೂಲ್ಸ್ ಅಂತ ಅಂತೀವಿ. ಈಗ ಅದು ನೆಕ್ಸ್ಟ್. ಈಗ ಡು ಲಾಸ್ ಅಪ್ಲೈ ಟು ಆಲ್? ನೆಕ್ಸ್ಟ್ ಕ್ವೆಶ್ಚನ್ ಅರೈಸಸ್. ಲಾಸ್ ಗಳು ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತಾ? ಏನು? ಹಾ, ಜೋರಾಗಿ ಹೇಳ್ಬೇಕು. ಹೌದಲ್ವಾ? ಫ್ರಮ್ ದ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಟು ದ ರೋಡಲ್ಲಿ ಹೋಗೋರ್ಗೂ ಕೂಡ, ನಾರ್ಮಲ್ ಆಗಿ ಒಬ್ಬ ಬೆಗ್ಗರ್ಗೂ ಕೂಡ ದ ಸೇಮ್ ಲಾ ಅಪ್ಲೈಸ್. ಗೊತ್ತಾಗ್ತಿದ್ಯಾ? ಸೊ ದೇರ್ ಇಸ್ ನೋ ಡಿಫರೆನ್ಸ್ ಇನ್ ದಿಸ್. ದಟ್ಸ್ ವೈ ಏನಾಗಿದೆ, ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲೇನೆ ಎನ್ಶ್ರೈನ್ ಅನ್ನ ಮಾಡಿದ್ದಾರೆ. ರೈಟ್ ಟು ಇಕ್ವಾಲಿಟಿಯಲ್ಲಿ ಏನಂತ ಅಂತೀವಿ? ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ. ಕಾನೂನಿನ ಮುಂದೆ ಪ್ರತಿಯೊಬ್ಬರೂ ಕೂಡ ಏನು, ಈಕ್ವಲ್. ಅಂಡ್ ಆಲ್ಸೋ ನೋ ಒನ್ ಈಸ್ ಅಬೌವ್ ದ ಲಾ ಅಂತ ಅಂತೀವಿ. ಹೌದಾ? ಲಾ ಬಂದಾಗ ರೈಟ್ ಟು ಈಕ್ವಾಲಿಟಿನಲ್ಲಿ ದಟ್ಸ್ ವಾಟ್ ವಿ ಸೇ, ಆಲ್ ಆರ್ ಈಕ್ವಲ್
ಈಕ್ವಲ್ ಬಿಫೋರ್ ದ ಲಾ ಅಂಡ್ ಆಲ್ಸೋ ನೋ ಒನ್ ಈಸ್ ಅಬೌವ್ ದ ಲಾ ಅಂತ ಅಂತೀವಿ. ಸೊ ದಿಸ್ ಈಸ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್. ಅಂಡ್ ಹಿಯರ್ ಏನಂತಾರೆ, ಯಾತಕ್ಕೋಸ್ಕರ ಇಲ್ಲಿ ಲಾಸ್ ಗಳನ್ನ ಮಾಡಿದ್ದು ಅಂತಂದ್ರೆ ಯೂಶಲಿ ಇಲ್ಲಿ ಆರ್ಬಿಟ್ರರಿ ಎಕ್ಸರ್ಸೈಸ್ ಆಫ್ ಪವರ್ ಅನ್ನ ಮಾಡಬಾರ್ದು. ಈ ಆರ್ಬಿಟ್ರರಿ ಎಕ್ಸರ್ಸೈಸ್ ಆಫ್ ಪವರ್ ಇಂದ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ಈ ಆರ್ಬಿಟ್ರರಿ ಅನ್ನೋದನ್ನ ನಾವು ಓದಿದೀವಲ್ಲ, ರ್ಯಾಂಡಮ್ ಲಾಸ್ ಅಂದ್ರೆ ರ್ಯಾಂಡಮ್ ಆಗಿ ತಮಗೆ ಬೇಕಾದ ಹಾಗೆ ತಾವು ಏನ್ ಪವರ್ಸ್ ಗಳನ್ನ ಇಟ್ಕೊಂಡ್ಬಿಟ್ಟು ಸಿಟಿಸನ್ಸ್ ಗಳ ಮೇಲೆ ಏನ್ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಾರೆ, ಅದರಿಂದ ತಡೆಯೋದಕ್ಕೆ ಮೆಂಬರ್ಸ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಕಾನ್ಸ್ಟಿಟ್ಯೂಷನ್ ಮಾಡೋಕ್ಕೂ ಮುಂಚೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನ ಫ್ರೇಮ್ ಮಾಡಿದ್ರು ಅಲ್ವಾ? ಯಾಕೆ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಅನ್ನ ಫಾರ್ಮೇಶನ್ ಅನ್ನ ಮಾಡೋದಕ್ಕೆ, isn't it? ಸೊ ಇಲ್ಲಿದ್ದಂತಹ ಮೆಂಬರ್ಸ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅವರು ಈ ಲಾಸ್ ಗಳ ಬಗ್ಗೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಅನ್ನ ಕೊಟ್ರು ಅಂತಂದ್ರೆ, ಏನೋ ಒಂದು ನೇಷನ್ ನಲ್ಲಿ ಅಥವಾ ಸ್ಟೇಟ್ ನಲ್ಲಿ ಈ ರೀತಿಯಾದಂತಹ ರ್ಯಾಂಡಮ್ ಆಗಿರುವಂತಹ ಲಾಸ್ ಅಥವಾ ಆರ್ಬಿಟ್ರಿ ಎಕ್ಸರ್ಸೈಸ್ ಆಫ್ ಪವರ್ ಅನ್ನ ಸಿಟಿಸನ್ಸ್ ಮೇಲೆ ಹೇರ್ತಾರೆ ಅಥವಾ ಮಿಸ್ಯೂಸ್ ಅನ್ನ ಮಾಡ್ಕೊಳಕ್ ಹೋಗ್ತಾರೆ. ಅದರಿಂದ ಸಿಟಿಸನ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಈ ಲಾಸ್ ಅನ್ನೋದನ್ನ ತಂದಿದ್ರು. ಕ್ಲಿಯರಾ? ವೈ ಅಂತ ಅಂದ್ಬಿಟ್ಟು ಯಾಕೆ ಲಾಸ್ ಗಳು ಇಂಪಾರ್ಟೆಂಟ್, ಹಾಗೆ ಸೋ ದಟ್ ಏನು ಅದನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ರೈಟ್ ಟು ಈಕ್ವಾಲಿಟಿಯಲ್ಲಿ ಅವರು ಎನ್ಶ್ರೈನ್ ಅನ್ನ ಮಾಡಿರುವಂತದ್ದು, ಇನ್ಕ್ಲೂಡ್ ಅನ್ನ ಮಾಡಿರುವಂತದ್ದು. ಕ್ಲಿಯರಾ? ಅಂಡ್ ಆಲ್ಸೋ ಈಗ ಲಾ ಬಂದಾಗ ಅಲ್ಲಿ ಏನಾದ್ರೂ ಇನ್ಇಕ್ವಾಲಿಟಿ ನಡೆಯುತ್ತಾ? ಇನ್ ಫ್ರಂಟ್ ಆಫ್ ಲಾ ಪ್ರಾಕ್ಟಿಕಲಿ ಬೇಡ, ಥಿಯರಿಟಿಕಲಿ ಹೋಗೋಣ. ಪ್ರಾಕ್ಟಿಕಲಿ ಬಂದಾಗ ದುಡ್ಡಿರೋದು ನಡೆಯುತ್ತೆ. ಜನರಲ್ ಆಗಿ ನಾನು ಹೇಳ್ತಿರೋದು, when we speak of law cannot discriminate. ಇಲ್ಲಿ ಕಾನೂನು ಅನ್ನೋದು ಏನಿದೆ, ಲಾ ಅಂತ ಏನ್ ಹೇಳ್ತೀವಿ, ಅದು ಯಾವುದೇ ಒಬ್ಬ ಇಂಡಿವಿಜುವಲ್ ಅಥವಾ ವ್ಯಕ್ತಿಯನ್ನ ಇಲ್ಲಿ ಭೇದ ಭಾವವನ್ನ ಮಾಡೋ ಹಾಗಿಲ್ಲ, ಬೇಸ್ಡ್ ಆನ್ ದ ರಿಲಿಜಿಯನ್, ಕ್ಯಾಸ್ಟ್, ಜೆಂಡರ್ ಅಂತ ಅಂತೀವಿ. ಹೌದಾ? ಈ ಮೂರು ನಿಮಗೆ ಟರ್ಮಿನಾಲಜೀಸ್ ಗಳು ಗೊತ್ತಿರಬೇಕು. ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರುವಂತ ರೈಟ್ ಟು ಈಕ್ವಾಲಿಟಿ ಇನ್ನು ಪ್ಲೇಸ್ ಆಫ್ ಬರ್ತ್ ಅದೆಲ್ಲ ಆಡ್ ಆಗ್ತಾ ಹೋಗುತ್ತೆ. ಬಟ್ when we speak of law we speak only three things. One is religion, caste and gender. ಈ ಮೂರನ್ನು ಕೂಡ ಯಾವ ಇಂಡಿವಿಜುವಲ್ ಮೇಲೂ ಕೂಡ ಡಿಸ್ಕ್ರಿಮಿನೇಷನ್ ಮಾಡೋ ಹಾಗಿಲ್ಲ. ಲಾ ಕೆನಾಟ್ ಡಿಸ್ಕ್ರಿಮಿನೇಟ್ ಅನ್ ಇಂಡಿವಿಜುವಲ್ ಬೇಸ್ಡ್ ಆನ್ ದ ರಿಲಿಜಿಯನ್, ಕ್ಯಾಸ್ಟ್ ಆರ್ ಜೆಂಡರ್ ಅಂತ ಅಂತೀವಿ. ಕ್ಲಿಯರಾ? ದಿಸ್ ಈಸ್ ಒನ್ ಥಿಂಗ್. ಅಂಡ್ ಆಲ್ಸೋ ಇಲ್ಲಿ ಈಗ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಲಾಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿದಾರಲ್ವಾ, ಇದೇ ರೀತಿಯಾದಂತಹ ಲಾಸ್ ಗಳನ್ನ ಫಾಲೋ ಮಾಡಬೇಕು ಅಂತ ಹೇಳಿ. ಈಗ ಪ್ರೈಮ್ ಮಿನಿಸ್ಟರ್ ಅಂತ ಅಂದ್ರೆ, ಪ್ರೆಸಿಡೆಂಟ್ ಅಂತ ಅಂದ್ರೆ ಯಾರವ್ರನ್ನ ಸೆಲೆಕ್ಟ್ ಮಾಡಬೇಕು, ಅದು ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ, ಅವ್ರದ್ದು ಮೇನ್ ಫಂಕ್ಷನ್ಸ್ ಗಳೇನು, ಅದು ಅವ್ರದ್ದು ಎಕ್ಸೆಪ್ಷನ್ಸ್ ಗಳೇನು, ಅವ್ರು ಯಾವ ಕೆಲಸಗಳನ್ನ ಮಾಡಬಹುದು, ಈ ತರದ ಪ್ರತಿಯೊಂದನ್ನು ಕೂಡ ಅವ್ರು ಏನ್ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಿರುವಂತದ್ದು. ಸೊ ಹಾಗೇನೆ ಅದೆಲ್ಲನೂ ಕೂಡ ಫಂಡಮೆಂಟಲ್ ರೈಟ್ಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಹೌದಲ್ವಾ? ನಮಗೆ ಆಸ್ ಸಿಟಿಸನ್ಸ್ ನಮ್ಮ ಒಂದು ಪ್ರೊಟೆಕ್ಷನ್ಗೋಸ್ಕರ ಈ ರೀತಿಯಾದಂತಹ ಆರ್ಬಿಟ್ರರಿ ಪವರ್ ಅನ್ನ ಮಿಸ್ಯೂಸ್ ಮಾಡ್ಕೊಬಾರ್ದು ಅನ್ನೋ ಉದ್ದೇಶದಿಂದ. ಸೊ ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಈಗ ಫಂಡಮೆಂಟಲ್ ರೈಟ್ಸ್ ಅನ್ನ ಕೊಟ್ಟಿದ ತಕ್ಷಣ ನಮಗೆ ಆಸ್ ಐ ಸೆಡ್ ದೇರ್ ಇಸ್ ನೋ ಕಂಪ್ಲೀಟ್ ಫ್ರೀಡಮ್ ಅಟ್ ಆಲ್. ಈವನ್ ವಿ ಹ್ಯಾವ್ ಸರ್ಟನ್ ರಿಸ್ಟ್ರಿಕ್ಷನ್ಸ್. ಆ ಯಾವ್ದೆಲ್ಲ ರಿಸ್ಟ್ರಿಕ್ಷನ್ಸ್ ಅಂತಾನೂ ಕೂಡ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ತಿದ್ದಾರೆ. ಹೌದಾ? ನಮ್ಮ ಸಂವಿಧಾನದಲ್ಲಿ ಅದ್ರ ಬಗ್ಗೆ ಉಲ್ಲೇಖಗಳು ಇರುವಂತದ್ದು. ಈಗ ಆ ಕಾನ್ಸ್ಟಿಟ್ಯೂಷನ್ ನಲ್ಲಿ ಅದಿದೆ ಅಂತ ಅಂದಾಗ ನಮಗೆ ಗೊತ್ತಿದ್ದು ಇವಾಗ ನಾನು ತಪ್ಪು ಮಾಡಕ್ ಹೋಗ್ತಿದೀನಿ ಅಂತಂದ್ರೆ ನಮಗೆ ಫ್ರೀ ಆಗಿ ಬಿಟ್ಬಿಡ್ತಾರ? ಪನಿಷ್ಮೆಂಟ್ ಏನು ಕೊಡಲ್ಲ ನಮಗೆ. they will give us the punishment. ಅಂದ್ರೆ if any crime happens ಅಥವಾ ಯಾವುದೇ ರೀತಿಯಾದಂತಹ ಕಾನ್ಸ್ಟಿಟ್ಯೂಷನಲ್ ಲಾಸ್ ಗಳನ್ನ ನಾವು ಬ್ರೇಕ್ ಮಾಡಿದ್ರೆ, ವೈಲೇಟ್ ಮಾಡೋದು ಅಂತಂದ್ರೇನು ಬ್ರೇಕ್ ಮಾಡುವಂಥದ್ದು, ಆ ಲಾಸ್ ಗಳನ್ನ ಬ್ರೇಕ್ ಮಾಡಿದ್ರೆ ನಮಗೆ ಪ್ರಾಪರ್ ಪನಿಷ್ಮೆಂಟ್ ಅನ್ನ ಪ್ರೊವೈಡ್ ಮಾಡ್ತಾರೆ ಈ ಒಂದು ಲಾ ನಲ್ಲಿ. ಗೊತ್ತಾಗ್ತಿದ್ಯಾ? Here law na ನಾವು one way we can say, as we said, it is restriction wise, and another way it is acting as a safeguard ಅಥವಾ protective measure ಆಗೂ ಕೂಡ we can see. ಗೊತ್ತಾಗ್ತಿದ್ಯಾ? This is the basic information. And ಇವಾಗ ನೆಕ್ಸ್ಟ್ ನಾವು ನೋಡಿದ್ರೆ ಲಾಸ್ ಗಳನ್ನ, was laws always like this? ಯಾವಾಗಲೂ ಕೂಡ ಹೀಗೇನೆ ಇತ್ತ ಲಾಸ್? ಹೀಗೆ ಇತ್ತ ಏನ್ಷಿಯಂಟ್ ಟೈಮ್ಸ್ ಇಂದ ನೋಡಿದ್ರೆ? ಏನ್ಷಿಯಂಟ್ ಟೈಮ್ ಇಂದನೂ ಕೂಡ ಹೀಗೆ ಇತ್ತ? ಈಗ ನೀವು ಏನ್ಷಿಯಂಟ್ ಟೈಮ್ಸ್ ಇಂದನೂ ಕೂಡ ಸಿವಿಲೈಸೇಷನ್ಸ್ ಗಳನ್ನ ಓದ್ತಾ ಬರ್ತಿದ್ದೀರಾ. ನೆಕ್ಸ್ಟ್ ಸಮ್ ಆಫ್ ಕಿಂಗ್ಡಮ್ಸ್ ಗಳೆಲ್ಲ ಬರ್ತಿದೆ. ಸೊ ಹಾಗಾಗಿ ನಾನ್ ಕೇಳ್ತಿರೋದು ಎಲ್ಲಾನು ಕೂಡ ಸೇಮ್ ಇತ್ತಾ ಇಲ್ವಾ ಅಷ್ಟೇ? ಇಲ್ಲ. ಹೌದಲ್ವಾ? ಇರ್ಲಿಲ್ಲ. ಸೊ ಇಲ್ಲಿ ನಾವು ಏನ್ಷಿಯಂಟ್ ಟೈಮ್ಸ್ ನಲ್ಲಿ ನಾವು ನೋಡೋದಿದ್ರೆ ಯಾರ ಒಂದು ಆಡಳಿತ ಇದ್ದಿದ್ದು? ಬ್ರಿಟಿಷರ್ಸ್ ರೂಲ್. ಹೌದಲ್ವಾ? ಇಲ್ಲಿ ನಮಗೆ ಪ್ರೊಟೆಸ್ಟ್ ಮಾಡೋದಕ್ಕೆ ಅಂದ್ರೆ ಏನ್ ರಿವೋಲ್ಟ್ ಆಯ್ತು 1857 ಅಲ್ಲಿ, ಅದಕ್ಕೆ ಈ ಒಂದು ರೀಸನ್ ಅಲ್ಲಿ, ಅಂದ್ರೆ ಈ ಒಂದು ಸಿನಾರಿಯೋನ ನೋಡಿದಾಗ ನಮಗೆ
ಇನ್ನೊಂದು ಪಾಯಿಂಟ್ ಸಿಗುತ್ತೆ, ದಟ್ ಈಸ್ ಜುಡಿಷಿಯರಿನಲ್ಲಿ ಅವ್ರು ಏನ್ ಮಾಡ್ತಿದ್ರು, ಇಂಡಿಯನ್ಸ್ ಅಂಡ್ ಯುರೋಪಿಯನ್ಸ್ ಅಂತ ಬಂದಾಗ ಲಾ ಮೇಕಿಂಗ್ ಅಥವಾ ಡಿಸಿಷನ್ ಅನ್ನ ಜಡ್ಜ್ ಕೊಡ್ಬೇಕು ಅಂತಿದ್ರೆ ಅವರು ಜಾಸ್ತಿ ಯಾರ ಫೇವರ್ ಆಗಿ ಪ್ರೊವೈಡ್ ಮಾಡ್ತಿದ್ದು, ಯುರೋಪಿಯನ್ಸ್ ಗಳ ಫೇವರ್ ಆಗಿ, ನಾಟ್ ಇನ್ ದ ಫೇವರ್ ಆಫ್ ಇಂಡಿಯನ್ಸ್. ನಮ್ದು ಏನು ತಪ್ಪಿಲ್ಲ ಅಂತಿದ್ರು ಕೂಡ ದೇ ಯೂಸ್ ಟು ಪ್ರೊಟೆಕ್ಟ್ ದ ಯುರೋಪಿಯನ್ಸ್, ಹೌದಾ ಅಲ್ವಾ? ಸೊ ಇದು ಕೂಡ ಒಂದು ಕಾರಣ ಆಯ್ತು. ಸೊ ದಟ್ ಈಸ್ ಫಾರ್ ದ ರಿವೋಲ್ಟ್, ನ್ಯಾಷನಲ್ ಸ್ಟ್ರಗಲ್ ಗೆ, ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಗೆ. ಸೊ ಇಲ್ಲಿ ಏನಾಯ್ತು ಅಂತಂದ್ರೆ ಏನ್ಷಿಯಂಟ್ ಟೈಮ್ಸ್ ನಲ್ಲಿ, ಸ್ಪೆಷಲಿ ಇನ್ ದ ಕೊಲೋನಿಯಲ್ ರೂಲ್, ಯೂಶಲಿ ನಮಗೆ ಲಾ ಅದು ಇದು ಅಂತ ಬಂದಾಗ ಬಿಫೋರ್ ಇಟ್ ವಾಸ್ ದೇರ್, ಬಟ್ ಆಕ್ಚುಲಿ ಲೀಗಲ್ ಆಗಿ ನೋಡಿದ್ರೆ ಸೊ ಇಟ್ ಕೇಮ್ ಡ್ಯೂರಿಂಗ್ ದ ಕೊಲೋನಿಯಲ್ ರೂಲ್ ಅಂತ ಅಂತೀವಿ ಯೂಶಲಿ, ಗೊತ್ತಾಗ್ತಿದೆಯಾ? ಅದ್ರ ಮುಂದೆ ಕೆಲವೊಂದು ಡಿಬೇಟ್ಸ್, ಅದಕ್ಕೆ ರೀಸನ್ಸ್ ಗಳು ಇದೆ. ಸೊ ಇಲ್ಲಿ ಏನಾಗ್ತಿದೆ ಏನ್ಷಿಯಂಟ್ ಟೈಮ್ಸ್ ಅಲ್ಲಿ ಅಂತಂದ್ರೆ ಲಾ ವಾಸ್ ನಾಟ್ ಪ್ರಾಪರ್ ಇನ್ ದ ಸೆನ್ಸ್ ಹೇಗೆ ಅಂತಂದ್ರೆ, ಈಗ ಎರಡು ವ್ಯಕ್ತಿಗಳು ಯಾವ್ದಾದ್ರು ಒಂದು ತಪ್ಪನ್ನ ಮಾಡಿದ್ದಾರೆ ಅಂತ ಅಂದ್ರೆ ಆ ಎರಡು ವ್ಯಕ್ತಿಗಳಿಗೂ ಕೂಡ ಅವ್ನು ಮಾಡಿರೋಂಥ ಸೇಮ್ ಕ್ರೈಮೇನೆ, ಬಟ್ ದ ಕೈಂಡ್ ಆಫ್ ಪನಿಷ್ಮೆಂಟ್ ಏನಿತ್ತು ಇಬ್ರು ವ್ಯಕ್ತಿಗಳಿಗೂ ಕೊಡೋ ಅಂಥದ್ದು ಇಟ್ ವಾಸ್ ಎಂಟೈರ್ಲಿ ಡಿಫ್ರೆಂಟ್. ಅಂದ್ರೆ ಅಲ್ಲಿ ಏನ್ ತೋರಿಸಿದೆ ಅಂತಂದ್ರೆ ಪಾರ್ಷಿಯಲ್ ಥಿಂಗ್ಸ್ ಗಳನ್ನ ತೋರಿಸಿದೆ. ಅರ್ಥ ಆಗ್ತಿದೆ ಹೇಳ್ತಿರೋದು? ಏನ್ಷಿಯಂಟ್ ಟೈಮ್ಸ್ ನಲ್ಲಿ ಒಬ್ಬ ಪರ್ಸನ್ಗೆ ಒಂದೇ ಪನಿಷ್ಮೆಂಟ್ ಏನಿದೆಯಲ್ಲ ಅದನ್ನ ಇಬ್ಬರು ವ್ಯಕ್ತಿಗಳಿಗೆ ಪನಿಷ್ಮೆಂಟ್ ಅನ್ನ ಕೊಡ್ತಾ ಇದ್ರು ಅಂತಂದ್ರೆ ಎರಡು ಈಕ್ವಲ್ ಆಗಿ ಪನಿಷ್ಮೆಂಟ್ ಅನ್ನ ಕೊಡ್ತಿರ್ಲಿಲ್ಲ. ಒಬ್ಬಂಗೆ ಸಿವಿಯರ್ ಆಗಿ ಕೊಟ್ರೆ ಅಂದ್ರೆ ಅವನಿಗೆ ಅಕಸ್ಮಾತ್ ಯಾರಾದ್ರೂ ಒಬ್ಬ ಫೇವರ್ ಆಗಿದ್ದಾನೆ ಅಂತಂದ್ರೆ ಅವನಿಗೆ ಮಾಡರೇಟ್ ವೇ ನಲ್ಲಿ ಅವರು ಪನಿಷ್ಮೆಂಟ್ ಅನ್ನ ಕೊಡ್ತಿದ್ರು. ತಿಳಿದಿದೆಯಾ? ದಟ್ ಮೀನ್ಸ್ ಇಟ್ ವಾಸ್ ಎಂಟೈರ್ಲಿ ಪಾರ್ಷಿಯಲ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ನಮಗೆ ಯಾವುದು ಇರುವಂತದ್ದು ಅಂತಂದ್ರೆ ಈ ಕಲೋನಿಯಲ್ ಲಾ ನಲ್ಲಿ, ಸೊ ದಟ್ ಈಸ್ 10th ಮಾರ್ಚ್ 1919 ಅಲ್ಲಿ ತಂದಂತಹ ಒಂದು ಆಕ್ಟ್. ಯಾವ ಆಕ್ಟ್? ಅದು ಬೇಡ, ಅದು ಕಲೋನಿಯಲ್ ಅವ್ರದ್ದು. ಅವ್ರು ಇನ್ನೊಂದನ್ನ ಇಂಪ್ಲಿಮೆಂಟ್ ಮಾಡಿದ್ರು 10th ಮಾರ್ಚ್ ಅಲ್ಲಿ. ಯಾವುದು? ಯಾವ್ದು? ಏನು ಗೊತ್ತಿದೆ ಹೇಳಿ? ಅದು ರಿಫಾರ್ಮ್ಸ್, ಮಾಂಟೆಗ್ ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಂತ ಹೋದಲ್ವ ಅದನ್ನ ನಾನು ಕೇಳ್ತಿರೋದು ಆಕ್ಟ್. ಸೊ ತುಂಬಾನೇ ಪ್ರೊಟೆಸ್ಟ್ ಆಯ್ತು ಅದಕ್ಕೆ ನಮ್ಮ ನೇಷನ್ ಅಲ್ಲೂ ಕೂಡ. ಆ ಆಕ್ಟ್ ಅನ್ನೋದು ಅದಲ್ಲ, ಸೈಮನ್ ಕಮಿಷನ್ ಅದು ಬೇರೆ, ಅದು 1927 ಅಲ್ಲಿ ಬರುವಂತದ. ಎಕ್ಸಾಕ್ಟ್ಲಿ, ಇಟ್ ಈಸ್ ರೌಲಟ್ ಆಕ್ಟ್. ತಿಳಿದಿದ್ಯಾ? ಸೊ ಇದಾದ್ಮೇಲೆ ಬಂದಂತದ್ದು ಜಲಿಯನ್ ವಾಲಾ ಬಾಗ್ ಮಸಾಕರ್ ಅಂಡ್ ಆಲ್ಸೋ ಅದು ನೆಕ್ಸ್ಟ್ ಬರೋಂಥದ್ದು ಶೆಮ್ಫೋರ್ಡ್ ರಿಫಾರ್ಮ್ಸ್. ಗೊತ್ತಾಗ್ತದೆ? ಇದೆಲ್ಲ ಆದ್ಮೇಲೆನೆ ಏನ್ ಮಾಡಿದ್ರು ಅವರು, ಒಂದು ಕಾನ್ಫರೆನ್ಸ್ ಅನ್ನ ಮಾಡ್ಬಿಟ್ಟು, ಇಲ್ಲ ಇಫ್ ದ ಸೇಮ್ ಥಿಂಗ್ ಹ್ಯಾಪನ್ಸ್ ವಿ ಕೆನಾಟ್ ರೂಲ್ ದಿಸ್ ಕಂಟ್ರಿ ಅಂತ ಅಂದ್ಬಿಟ್ಟು ನಂತರ ಬಂದಿದ್ದು ಮಾಂಟೆಗ್ ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಂತ ಅಂತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಆ ಒಂದು ಏನ್ ನಿಮಗೆ ಅದೇ ಕೈಂಡ್ ಆಫ್ ಪನಿಷ್ಮೆಂಟ್ಸ್ ಗಳು ಏನ್ಷಿಯಂಟ್ ಟೈಮ್ಸ್ ನಲ್ಲಿ ಡಿಫ್ರೆಂಟ್ ಆಗಿದೆ ಅನ್ನೋದಕ್ಕೆ ದೇ ಹ್ಯಾವ್ ಗಿವನ್ ಜಸ್ಟ್ ಅ ಬ್ರೀಫ್ ಎಕ್ಸಾಂಪಲ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ನಮ್ಗೆಲ್ಲ ತಿಳಿದಿರೋ ಹಾಗೆ ಸೊ 10th ಮಾರ್ಚ್ 1919 ನಲ್ಲಿ ರೌಲಟ್ ಆಕ್ಟ್ ಅನ್ನ ಅವ್ರು ಏನ್ ಮಾಡ್ತಾರೆ, ಇಂಪೋಸ್ ಅನ್ನ ಮಾಡ್ತಾರೆ. ಏನಿದು ಬೇಸಿಕಲಿ ರೌಲಟ್ ಆಕ್ಟ್ ಅಂತ ಅಂದ್ರೆ ಬ್ರಿಟಿಷರ್ಸ್ ಇಂಪೋಸ್ ಮಾಡಿದ್ದು. ಇಲ್ಲಿ ಯಾವುದೇ ಒಬ್ಬ ಪರ್ಸನ್ ಅನ್ನು ಕೂಡ ವಿತೌಟ್ ಎನಿ ಟ್ರಯಲ್ ಅವರು ಅರೆಸ್ಟ್ ಮಾಡ್ತಿದ್ರು. ಅಂದ್ರೆ ವಿತೌಟ್ ಗಿವಿಂಗ್ ಎನಿ ನೋಟಿಸ್, ವಿತೌಟ್ ಗಿವಿಂಗ್ ಎನಿ ವಾರೆಂಟ್, ಏನು ತಪ್ಪಿಲ್ಲ ಅಂದ್ರೂ ಕೂಡ ಸೊ ಅವ್ರು ಏನ್ ಮಾಡ್ತಿದ್ರು, ದೇ ಯೂಸ್ ಟು ಅರೆಸ್ಟ್ ದ ಪೀಪಲ್. ಗೊತ್ತಾಗ್ತಿದ್ಯಾ? ಸೊ ಮೇಜರ್ ಆಗಿ ರೌಲಟ್ ಆಕ್ಟ್ ಅನ್ನೋದೇ ಅದು. ವಿತೌಟ್ ಎನಿ ಟ್ರಯಲ್ ದೇ ಯೂಸ್ ಟು ಇಂಪ್ರಿಸನ್ ದ ಪೀಪಲ್. ಅರ್ಥ ಆಗ್ತಿದ್ಯಾ? ಹಾಗಾಗಿ ಈ ಆಕ್ಟಿನ ವಿರುದ್ಧ ಹಲವಾರು ನಮ್ಮ ನ್ಯಾಷನಲಿಸ್ಟ್ಗಳು ಹೋರಾಡ್ತಾರೆ, ಇನ್ಕ್ಲೂಡಿಂಗ್ ಮಹಾತ್ಮ ಗಾಂಧೀಜಿ. ತಿಳಿದಿದ್ಯಾ? ಇಲ್ಲಿ ಏನಕ್ಕೆ ಇದು ಸಿವಿಯರ್ ಆಗಿ ಆಗೋದು ಅಂತಂದ್ರೆ ಈ ಆಕ್ಟ್, ರೌಲಟ್ ಆಕ್ಟ್ ಇಂದು ನೆಕ್ಸ್ಟ್ ಸ್ಟೇಜ್ ಯಾಕೆ ಸಿವಿಯರ್ ಆಯ್ತು ಅಂತಂದ್ರೆ ಇಲ್ಲಿ ಇಬ್ಬರು ಲೀಡರ್ಸ್ ಗಳನ್ನ ಈ ಆಕ್ಟಿನ ಅಂಡರ್ ಏನ್ ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ, ಇಂಪ್ರಿಸನ್ ಅನ್ನ ಮಾಡ್ತಾರೆ. ಆ ನೇಮ್ ನಿಮಗೆ ಗೊತ್ತಿರಬೇಕು, ನಿಮಗೆ ಹಿಸ್ಟ್ರಿನಲ್ಲೂ ಬರುತ್ತೆ. ಸೊ ದಟ್ ಈಸ್ ಒನ್ ಈಸ್ ಡಾಕ್ಟರ್ ಯಾರ್ಯಾರು, ಇನ್ನೊಂದು ಯಾರೋ ಹೇಳ್ತಿದ್ದೀರಾ, ಇನ್ನೊಂದು ಯಾವುದು, ಒಬ್ರು ಸಾರಿ this is very important, these two names. ಇಲ್ಲಿ ರೌಲಟ್ ಆಕ್ಟ್ ಅಂತಂದ್ರೆ ಗೊತ್ತಾಯ್ತಾ ಎಲ್ಲರಿಗೂ? ಏನು, ವಿತೌಟ್ ಎನಿ ಟ್ರಯಲ್ ಏನ್ ಮಾಡ್ತಾರೆ, ದೇ ಯೂಸ್ ಟು ಇಂಪ್ರಿಸನ್ ದ ಪೀಪಲ್. ಹಾಗಾಗಿ ಮೂವ್ಮೆಂಟ್ ಇನ್ನೂ ಕೂಡ
ವೇಗವಾಗಿ ಸೊ ಇಟ್ ಟುಕ್ ದ ಪುಷ್. ಬಟ್ ಇನ್ನೂ ಕೂಡ ಯಾವಾಗ ಅದು ಇನ್ಕ್ರೀಸ್ ಆಗಿದ್ದು ಅಂತಂದ್ರೆ ಈ ಮೂವ್ಮೆಂಟ್, ಏನು ಮೂವ್ಮೆಂಟಿನ ಲೀಡರ್ಸ್ಗಳು ಇರ್ತಾರಲ್ಲ, ನಮ್ಮ ನ್ಯಾಷನಲ್ ಮೂವ್ಮೆಂಟಿನ ಲೀಡರ್ಸ್ಗಳು ಆದಂತಹ ಸತ್ಯಪಾಲ್, ಡಾಕ್ಟರ್ ಸತ್ಯಪಾಲ್ ಅಂತೀವಿ, ಹಾಗೆ ಇನ್ನೊಬ್ರು ಸೈಫುದ್ದೀನ್ ಕಿಚ್ಲಿಯು ಅಂತ ಅಂತೀವಿ. ಸೊ ಈ ಇಬ್ಬರು ಲೀಡರ್ಸ್ ಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರ್ಸ್ ಗಳು ಈ ರೌಲತ್ ಆಕ್ಟ್ ಅಂಡರ್ ಏನ್ ಮಾಡ್ತಾರೆ, ಅವರು ಇಂಪ್ರಿಸನ್ ಅನ್ನ ಮಾಡ್ತಾರೆ. ತಿಳಿದಿದ್ಯಾ? ಸೊ ಹಾಗಾಗಿ ಈ ಮೂವ್ಮೆಂಟ್ ಏನಾಗುತ್ತೆ, ಇನ್ನೂ ಕೂಡ ಹೆಚ್ಚಿನದಾದಂತಹ ಒಂದು ಇಂಟೆನ್ಸ್ ಮೂವ್ಮೆಂಟ್ ಆಗಿ ಪರಿವರ್ತನೆಗೊಳ್ಳುವಂಥದ್ದು. ಈಗ ಇವರು ಇಬ್ಬರು ಲೀಡರ್ಸ್ ಅನ್ನ, ನ್ಯಾಷನಲ್ ಲೀಡರ್ಸ್ ಗಳನ್ನ ಯಾವಾಗ ಬ್ರಿಟಿಷರ್ಸ್ ಗಳು ಇಂಪ್ರಿಸನ್ ಮಾಡ್ತಾರೆ, ಅವಾಗ ಏನಾಗುತ್ತೆ ಅಂತಂದ್ರೆ ಏನು ಪೀಪಲ್ ಗಳು ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆನ್ 13th of April ಏನ್ ಮಾಡ್ತಾರೆ ಅಂತಂದ್ರೆ ಜಲಿಯನ್ ವಾಲಾ ಬಾಗ್ ಅಂತ ಕೇಳಿದಿರಲ್ವ, ಇದು ಜಲಿಯನ್ ವಾಲಾ ಬಾಗ್ ಮೆಸಾಕರ್ ಅಂತ ಅಂದ್ಬಿಟ್ಟು. ಆಫ್ಟರ್ ದ ಅರೆಸ್ಟ್ ಆಫ್ ದೀಸ್ ಟೂ ಲೀಡರ್ಸ್ ವಾಟ್ ಪೀಪಲ್ ಡಿಡ್ ಅಂತಂದ್ರೆ ಅವರು ಜಲಿಯನ್ ವಾಲಾ ಬಾಗ್ ಎನ್ನುವಂತಹ ಒಂದು ಪ್ಲೇಸ್, ಗೊತ್ತಾಗ್ತಿದ್ಯಾ? ಈ ಪ್ಲೇಸ್ ಏನಂತ ಅಂದ್ರೆ ಯೂಶಲಿ ಇಟ್ ಈಸ್ ಇನ್ ಎಲ್ಲಿದೆ ಅಂತ ಯಾರಾದ್ರೂ ಹೇಳ್ಬೋದಾ? ಎಸ್, ಇಟ್ ಈಸ್ ಇನ್ ಪಂಜಾಬ್. ಈ ಜಲಿಯನ್ ವಾಲಾ ಬಾಗ್ ಅನ್ನೋದು ಏನಿದೆ, ದಿಸ್ ಇಸ್ ಅ ಪ್ಲೇಸ್, ಇಟ್ ಈಸ್ ಇನ್ ಪಂಜಾಬ್ ಅಂತ ಹೇಳ್ತೀವಿ. ಪೀಪಲ್ ಗಳು ಎಲ್ಲರೂ ಕೂಡ ಏನ್ ಮಾಡ್ತಾರೆ, ಈ ಒಂದು ಪ್ಲೇಸ್ ನಲ್ಲಿ ಅಸೆಂಬಲ್ ಅನ್ನ ಆಗ್ತಾರೆ. ಸೊ ಸಮ್ ಬುಕ್ಸ್ ನಲ್ಲಿ ಏನಿದೆ ಅಂತ ಅಂದ್ರೆ ಯೂಶಲಿ ಇಲ್ಲಿ 2 ways ನಲ್ಲಿ ನಾವು ಇದನ್ನ ಡಿಪಿಕ್ಟ್ ಮಾಡ್ತೀವಿ. ಸೊ ಒಂದು ವೇ ಅಲ್ಲಿ, ಸೊ ಆಬ್ವಿಯಸ್ಲಿ ಇವ್ರು ಏನ್ ಅರೆಸ್ಟ್ ಆಗಿರ್ತಾರೆ, ಇವ್ರದ್ದು ರಿಲೇಟೆಡ್ ಡಿಸ್ಕಷನ್ ಅನ್ನ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ, ಎಲ್ಲಾ ಪೀಪಲ್ಸ್ ಗಳು ಕೂಡ ಈ ಜಲಿಯನ್ ವಾಲಾ ಬಾಗ್ ಪ್ಲೇಸ್ ನಲ್ಲಿ ಅವರು ಅಸೆಂಬಲ್ ಆದ್ರು ಅಂತ ಅಂದ್ಬಿಟ್ಟು ಒಂದಿರೋಂಥದ್ದು. ಬಟ್ ಇಫ್ ಯು ರೀಡ್ ಸಮ್ ಟೆಕ್ಸ್ಟ್ ಅಲ್ಲಿ ಏನಿದೆ ಅಂತಂದ್ರೆ ಆ ಒಂದು ಜಲಿಯನ್ ವಾಲಾ ಬಾಗ್ ನಲ್ಲಿ ಸೊ ಅಲ್ಲಿ ಒಂದು ಕಾಮನ್ ಫೆಸ್ಟಿವಲ್ ಇರುತ್ತೆ. ಸೊ ಆ ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡೋ ಉದ್ದೇಶದಿಂದಾಗಿ ಅಲ್ಲಿ ಹಲವಾರು ಜನ ಇನ್ನೋಸೆಂಟ್ ಪೀಪಲ್ ಗಳು, ಅವ್ರಿಗೆ ಈ ಲೀಡರ್ಸ್ ಗಳ ಅರೆಸ್ಟ್ ಆಗುವಂತದ್ದು ಈ ಆಕ್ಟ್ ಗಳು ಯಾವುದು ಕೂಡ ಗೊತ್ತಿರ್ಲಿಲ್ಲ. ಸೊ ಆ ಇನ್ನೋಸೆಂಟ್ ಪೀಪಲ್ ಗಳೆಲ್ಲ ಏನ್ ಮಾಡಿದ್ರು, ಆ ಫೆಸ್ಟಿವಲ್ ಅನ್ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಈ ಜಲಿಯನ್ ವಾಲಾ ಬಾಗ್ ನಲ್ಲಿ ಬಂದು ಅಸೆಂಬಲ್ ಆಗಿರ್ತಾರೆ ಅನ್ನೋದು ಇನ್ನೊಂದು ಉಲ್ಲೇಖ ಇರುವಂತದ್ದು. ನಮಗೆ 2 ಇದೆ ಇದ್ರು, ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ಬೇಸಿಕಲಿ ಏನಿರುವಂತದ್ದು, ಈ ಇಬ್ಬರು ಅರೆಸ್ಟ್ ಆದ್ಮೇಲೆ ಸೊ ಆ ಪ್ರೋಸೆಸ್ ಅನ್ನ ಡಿಸ್ಕಷನ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ, ಪೀಪಲ್ ಗಳು ಜಲಿಯನ್ ವಾಲಾ ಬಾಗ್ ನಲ್ಲಿ ಬಂದು ಅಸೆಂಬಲ್ ನ ಆಗ್ತಾರೆ, ಗೊತ್ತಾಗ್ತಿದ್ಯಾ? ಸೊ 1919 ನಲ್ಲಿ ಸೊ ಜಲಿಯನ್ ವಾಲಾ ಬಾಗ್ ಅನ್ನೋ ಪ್ಲೇಸಿಗೆ, ಸೊ ಅದು ಒಂದು ದೊಡ್ಡ ಹಾಲ್ ಇರುವಂತ ಪ್ಲೇಸ್. ಸೊ ಅಲ್ಲಿ ಏನಿರುತ್ತೆ ಅಂದ್ರೆ ಜಸ್ಟ್ ಒಂದೇ ಒಂದು ಎಂಟ್ರೆನ್ಸ್ ಇರುವಂತದ್ದು, ಒಂದೇ ಒಂದು ಗೇಟ್ ಅಂದ್ರೆ ಎಕ್ಸಿಟ್ ಇರುವಂತದ್ದು, ಬೇರೆ ಎಲ್ಲೂ ಕೂಡ ಇರಲ್ಲ. ಸೊ ಅಟ್ ದಟ್ ಟೈಮ್ ಎಲ್ಲಾ ಪೀಪಲ್ ಗಳು ಅಸೆಂಬಲ್ ಆಗಿದ್ದಾಗ ಏನ್ ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರ್, ಸೊ ಅಲ್ಲಿ ಒಬ್ಬ ಬರ್ತಾರೆ, ಯಾರು? ಎಸ್, ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಒಬ್ಬ ಬ್ರಿಟಿಷ್ ಜನರಲ್ ಆಗಿದ್ದಂತಹ ಜನರಲ್ ಡಯರ್ ಅಂತ ಅಂತೀವಿ. ಸೊ ಇವರು ಬರ್ತಾರೆ. ಸೊ ಜಲಿಯನ್ ವಾಲಾ ಬಾಗ್ ಅಲ್ಲಿ ಮೇನ್ ಆಗಿದ್ದಂತವ್ರೆ ಸೊ ಈ ಡಯರ್. ಸೊ ಇವರು ಬಂದು ದ ಒನ್ ಅಂಡ್ ಓನ್ಲಿ ಎಕ್ಸಿಟ್ ಆದಂತಹ ಏನ್ ಗೇಟ್ ಇರುತ್ತೆ ಆ ಒಂದು ಜಲಿಯನ್ ವಾಲಾ ಬಾಗ್ ಹಾಲಿಗೆ, ಸೊ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಕ್ಲೋಸ್ ಮಾಡಿಸ್ತಾರೆ. ಕ್ಲೋಸ್ ಮಾಡಿಸಿ ಇಂಟೆನ್ಸ್ ಫೈರಿಂಗ್ ಅನ್ನ ಮಾಡುವಂಥದ್ದು. ಸೊ ಎಷ್ಟೋ ಥೌಸಂಡ್ಸ್ ಆಫ್ ಪೀಪಲ್ ಹ್ಯಾವ್ ಡೈಡ್ ಇನ್ ದಿಸ್ ಜಲಿಯನ್ ವಾಲಾ ಬಾಗ್ ಪ್ಲೇಸ್ ನಲ್ಲಿ. ಹಾಗಾಗಿ ದ ಎಂಟೈರ್ ಇನ್ಸಿಡೆಂಟ್ ನಾವೇನಂತೀವಿ ಅಂದ್ರೆ ಜಲಿಯನ್ ವಾಲಾ ಬಾಗ್ ಮಸಾಕರ್ ಅಂತ ಅಂತೀವಿ, ಗೊತ್ತಾಗ್ತಿದ್ಯಾ? ಅಂದ್ರೆ ಮಾಸ್ ಆಗಿ, ಗೊತ್ತಾಗ್ತಿದ್ಯಾ? ಮಾಸ್ ಅಂತಾರೆ ಎಲ್ಲ ಒಟ್ಟಿಗೆನೆ ಅಲ್ಲಿ ಕೊಂದಿದಂಥದ್ದು ಜನರಲ್ ಡಯರ್, ತಿಳಿತಿದ್ಯಾ? ಸೊ ಇದು ಜಸ್ಟ್ ಎಕ್ಸಾಂಪಲ್, ರಿಲೇಟೆಡ್ ಲಾಸ್ ಗಳು ಹೇಗೆ ಅಂತ ಅಂದ್ಬಿಟ್ಟು, ಗೊತ್ತಾಗ್ತಿದ್ಯಾ? ಸೊ ದ ಮೇನ್ ಅಂದ್ರೆ ಇಂಟೆನ್ಸ್ ಮೂವ್ಮೆಂಟ್ ಆಗಿದ್ದಂಥದ್ದೇ ಈ ಒಂದು ರೌಲತ್ ಆಕ್ಟ್ ನಲ್ಲಿ ಮೇಜರ್ ಲೀಡರ್ಸ್ ಆಗಿದ್ದಂತಹ ಸತ್ಯಪಾಲ್ ಹಾಗೆ ಸೈಫುದ್ದೀನ್ ಕಿಚ್ಲಿಯವನ್ನ ಅರೆಸ್ಟ್ ಮಾಡಿದಾಗ. ಸೊ ಆಸ್ ಐ ಸೆಡ್ 2 ಉಲ್ಲೇಖಗಳಿರುವಂತದ್ದು, 2. ಒಂದು, ಸೊ ಅವರು ಫೆಸ್ಟಿವಲ್ ನ ಇನ್ನೋಸೆಂಟ್ ಪೀಪಲ್ಸ್ ಗಳು ಅವ್ರಿಗೆ ಏನು ಗೊತ್ತಿಲ್ಲ, ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡೋ ಉದ್ದೇಶದಿಂದ ಅಲ್ಲಿ ಅಸೆಂಬಲ್ ಆಗಿದ್ರು ಅಂತ ಒಂದಿದೆ. ಬಟ್ ಇನ್ನೊಂದ್ ಕಡೆ ಏನಿರುವಂತದ್ದು ಅಂತಂದ್ರೆ ಸೊ ಇವ್ರುಗಳು ಏನ್ ಲೀಡರ್ಸ್ ಗಳನ್ನ ಇದ್ ಮಾಡಿದ್ರಲ್ವ ಅದನ್ನ ಪ್ರೊಟೆಸ್ಟ್ ಮಾಡೋದಕ್ಕೆ, ಪ್ರೊಟೆಸ್ಟ್ ಇನ್ ದ ಸೆನ್ಸ್ ಅಲ್ಲಿ ಡಿಸ್ಕಷನ್ ಅನ್ನ ಮಾಡೋದಕ್ಕೆ ಸೊ ಅವರು ಅಸೆಂಬಲ್ ಆಗಿದ್ದು ಅಂತ ಅಂದ್ಬಿಟ್ಟು ಇನ್ನೊಂದು ಉಲ್ಲೇಖ ಇರುವಂತದ್ದು. ಕ್ಲಿಯರಾ? ಸೊ ಬೋತ್ ಆರ್ ಆಲ್ಸೋ ಟ್ರೂ. ಬಿಕಾಸ್ ಆಸ್ ವಿ ರೀಡ್ ಮೆನಿ ಬುಕ್ಸ್ ವಿ ಗೆಟ್ ಮೆನಿ ಮೋರ್ ಇನ್ಫಾರ್ಮೇಶನ್, ಇಸಂಟ್ ಇಟ್? ಸೊ ಹಾಗಾಗಿ ಅಲ್ಲಿ ಏನಾಗ್ತದೆ ಅಂದ್ರೆ ಜನರಲ್ ಡಯರ್ ಅವರು ದ ಒನ್ ಅಂಡ್ ಓನ್ಲಿ ಎಕ್ಸಿಟ್ ಆದಂತಹ ಅಂದ್ರೆ ಗೇಟ್ ಇದ್ದಂತಹ ಜಲಿಯನ್ ವಾಲಾ ಬಾಗ್ ಪ್ಲೇಸ್ ಅನ್ನ ಕ್ಲೋಸ್ ಮಾಡಿಸ್ತಾರೆ. ಕ್ಲೋಸ್ ಮಾಡಿಸಿ ಅಲ್ಲಿ ಇಂಟೆನ್ಸ್ ಫೈರಿಂಗ್ ನಡೆಯುವಂಥದ್ದು. ಕ್ಲಿಯರಾ? ಸೊ ಅಂಡರ್ಸ್ಟ್ಯಾಂಡಿಂಗ್ ಲಾಸ್ ಅಲ್ಲಿ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಹಿಸ್ಟ್ರಿನಲ್ಲೂ ಕೂಡ ಈ ನೇಮ್ಸ್ ಗಳೆಲ್ಲವೂ ಕೂಡ ಇಟ್ ಈಸ್ ಇಂಪಾರ್ಟೆಂಟ್ ಆಕ್ಚುಲಿ. ಯೂಶಲಿ ಏನಂತಂದ್ರೆ ಟು ಅಪೋಸ್ ದಿಸ್ ಮೀಟಿಂಗ್ ದೇ ಅಸೆಂಬಲ್ಡ್ ಅಂತ ಅಂತಾರೆ. ಬಟ್ ಇನ್ ಕೆಲವುದ್ರಲ್ಲಿ ಏನಂತಾರೆ, ಏನಿಲ್ಲ
ಇವ್ರನ್ನ ಅರೆಸ್ಟ್ ಮಾಡ್ತಿದ್ರು. ಈ ಅಪೋಸ್ ಅನ್ನ ಮಾಡೋದಕ್ಕೋಸ್ಕರ, ಇವರ ಅರೆಸ್ಟ್ ಅನ್ನ ಮಾಡಬಾರ್ದು, ಏನಕ್ಕೆ ಮಾಡಿದ್ರು ಅನ್ನೋದನ್ನ ಅಪೋಸ್ ಮಾಡೋದಕ್ಕೋಸ್ಕರ ಇಲ್ಲಿ ಅಸೆಂಬಲ್ ಅನ್ನ ಆಗಿದ್ದಂಥದ್ದು. ಸೊ ಅದಕ್ಕೆ ಜಲಿಯನ್ವಾಲಾ ಬಾಗ್ ಮಸಾಕರ್ದು ಡೇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ದಟ್ ಈಸ್ 13th April 1919 ಅಲ್ಲಿ. 10th March 1919 ನಲ್ಲಿ ರೌಲತ್ ಆಕ್ಟ್ ಬಂದಿತ್ತು. ಸೊ ನಂತರ 13th April ನಲ್ಲಿ ಜಲಿಯನ್ವಾಲಾ ಬಾಗ್ ಮಸಾಕರ್ ಆಗಿತ್ತು. ಕ್ಲಿಯರಾ? ಓಕೆ, shall we stop here? Tomorrow we'll continue. ಓಕೆನಾ? ಇಲ್ಲಿವರೆಗೂ ಅರ್ಥ ಆಯ್ತಾ ಎಲ್ಲರಿಗೂ? ಬೇಸಿಕ್ ಆಗಿ ಏನು ಅಂತ ಹೇಳಿ. ಸೊ